ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂ ಚ ನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಳಾನಿ ಸಂಭವಂತು. ಸಮ್ಯಕ್ ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಶ್ರೀಮದ್ ಭವಿಷ್ಯೋತ್ತರ ಪುರಾಣಾಂತರ್ಗತೆ ಶ್ರೀ ವೆಂಕಟೇಶ ಮಾಹಾತ್ಮ್ಯೆ ಅದ್ಯ ಕಥಾರಂಭಾತ್ ಪೂರ್ವಂ ಕಿಂಚಿತ್ ಪೂರ್ವಾನುವಾದ. ನಿನ್ನೆ ದಿವಸ ನಾವು ಈ ವೆಂಕಟೇಶ ಕಲ್ಯಾಣದ ಪ್ರವಚನ ಮಾಲಿಕೆಯಲ್ಲಿ ಹೇಗೆ ಶ್ರೀನಿವಾಸ ವೈಕುಂಠದಿಂದ ಕೆಳಗೆ ಇಳಿದು ಬಂದ ಅನ್ನುವ ಉದ್ದೇಶ ಅನ್ನುವ ಕಾರಣ ಏನಾಯಿತು ಅನ್ನೋದನ್ನು ನಿನ್ನೆ ವಿಸ್ತಾರವಾಗಿ ನೋಡಿದ್ವಿ. ಋಷಿಗಳೆಲ್ಲ ಸೇರಿ ಸತ್ರವನ್ನು ಮಾಡ್ತಾ ಇರುವಾಗ ಆ ಯಜ್ಞದ ಫಲಭೋಕ್ತರು ಯಾರು ಅಂತ ಪ್ರಶ್ನೆ ಬಂದಿತ್ತು. ಅದನ್ನು ನಾರದರ ಮುಖಾಂತರ ಭಗವತ್ ಕಾರ್ಯವನ್ನು ಪರಮಾತ್ಮ ಸಾಧಿಸಿದ. ಅದರಲ್ಲಿ ಗೊತ್ತು ಮಾಡಲಿಕ್ಕೆ ಅಂತ ಭೃಗು ಋಷಿಗಳನ್ನು ಎಲ್ಲರೂ ಕಳಿಸಿಕೊಟ್ಟಾಗ ಅಲ್ಲಿ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಅಲ್ಲಿ ನೋಡಿ ಸರ್ವೋತ್ತಮರು ಬ್ರಹ್ಮದೇವರು ಆಗಲಾರರು ಅಂತ ಚಿಂತನೆ ಮಾಡ್ತಾರೆ. ರುದ್ರದೇವರ ಹತ್ರ ಹೋಗಿ ಅದೇ ರೀತಿಯಾಗಿ ಅವರು ಅನುಸಂಧಾನ ಮಾಡ್ತಾರೆ. ಪರಮಾತ್ಮನ ಹತ್ರ ಬಂದಾಗ ಮಾತ್ರ ಅವನು ನಡೆದುಕೊಂಡ ರೀತಿಯಲ್ಲಿ ಹರಿಯೇ ಸರ್ವೋತ್ತಮ ಅಂತನ್ನುವ ಸಿದ್ಧಾಂತವನ್ನು ಯಾವ ಭೃಗು ಋಷಿಗಳು ಹೇಳ್ತಾರೆ ಅದರ ಅನುಸಾರಿಯಾಗಿ ಆ ಯಜ್ಞದ ಸಮರ್ಪಣೆಯನ್ನು ಪರಮಾತ್ಮನಿಗೆ ಮಾಡ್ತಾರೆ. ಆದರೆ ಇದನ್ನು ಮಾಡುವಾಗ ಅಲ್ಲಿ ಏನು ಪ್ರಸಂಗ ನಡೀತು, ಆ ಪ್ರಸಂಗದಿಂದಾಗಿ ಮಹಾಲಕ್ಷ್ಮಿ ಕುಪಿತಳಾಗಿ ಅರ್ಥಾತ್ ಪ್ರೇಮ ಕಲಹವನ್ನು ಪರಮಾತ್ಮನ ಜೊತೆಗೆ ಮಾಡ್ತಾ ಅವಳು ಕರವೀರಪುರಕ್ಕೆ ಬಂದಿದ್ದ. ಅವಳು ಕರವೀರಪುರಕ್ಕೆ ಆ ಕಡೆ ಬಂದ ಮೇಲೆ ಶ್ರೀನಿವಾಸ ಯಾವ ಕೆಲಸ ಮಾಡಿದರೆ ನಾನು ಮತ್ತೆ ಉತ್ತಮವಾದ ಯಾವ ಮಹಾಲಕ್ಷ್ಮಿಯೊಟ್ಟಿಗೆ ನಾನು ಕೂಡಿರ್ತೀನಿ, ಅರ್ಥಾತ್ ಲೋಕ ವಿಡಂಬನೆಗೋಸ್ಕರವಾಗಿ ಆ ರೀತಿಯಾದ ಮಾತುಗಳನ್ನು ಆಡ್ತಾ ತಾನು ಇಲ್ಲಿ ಆನಂದಾದ್ರಿ ಅಂತ ಯಾವುದನ್ನು ಕರೀತಾರೆ ಆ ಶ್ರೀನಿವಾಸ ಪರ್ವತ ವೆಂಕಟೇಶ ಪರ್ವತಕ್ಕೆ ಆ ಪರಮಾತ್ಮ ಬಂದಿದ್ದಾನೆ. ಬಂದು ಅಲ್ಲಿ ವಲ್ಮೀಕದ ಹತ್ತಿರ ಸ್ವಾಮಿ ಪುಷ್ಕರಣಿ ತೀರದ ಹತ್ತಿರದ ವಲ್ಮೀಕದಲ್ಲಿ ವಾಸವಾಗಿದ್ದಾನೆ 10,000 ವರ್ಷ. 10,000 ವರ್ಷವಾದ ಮೇಲೆ ಅಲ್ಲಿ ಆ ಕ್ಷೇತ್ರದಲ್ಲಿ ಚೋಳರಾಜ ಎಂಬುವನು ಮತ್ತೆ ಅಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಆ ಚೋಳರಾಜ ಅದ್ಭುತನಾದಂತಹ ರಾಜ್ಯಭಾರವನ್ನು ಮಾಡ್ತಾ ಇರುವಾಗ ಇಡೀ ರಾಜ್ಯದ ಸುಭಿಕ್ಷೆ ಹೇಗೆ ಇತ್ತು ಇತ್ಯಾದಿಯಾದ ಎಲ್ಲ ವಿಷಯವನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ಆವಾಗ ಏನಾಯಿತು ಅನ್ನುವ ವಿಷಯಕ್ಕೆ ನಾವು ನಿನ್ನೆ ದಿವಸ ನಿಲ್ಲಿಸಿದ್ವಿ. ಅದ್ಯ ಕಥಾ ಪ್ರಸಂಗ. ತಸ್ಮಿನ್ ಕಾಲೇ ವಿಧಿ ಸಾಕ್ಷಾತ್ ಧೇನುರೂಪೀ ಸಮಾಗತಃ ಬ್ರಹ್ಮಧೇನೋ ಪಾಲಿಕಾಭೂತ್ ಗೋಪಾಲಿ ಕಮಲಾಲಯ. ಅಲ್ಲಿ ರಾಜ್ಯಭಾರವನ್ನು ಚೋಳರಾಜ ಮಾಡ್ತಾ ಇದ್ದಾನೆ. ಎಲ್ಲ ಸುಭಿಕ್ಷವಾಗಿದೆ. ಹುತ್ತದಲ್ಲಿ ಶ್ರೀನಿವಾಸ ಅಡಗಿ ಕುಳಿತಿದ್ದಾನೆ. ಬ್ರಹ್ಮದೇವರಿಗೆ ಆಸೆ ಆಯಿತು, ಏನಂತ ಪರಮಾತ್ಮನನ್ನು ಹುಡುಕಿಕೊಂಡು ಹೋಗಿ ಅಲ್ಲಿ ಸೇವೆ ಮಾಡಬೇಕು. ಅದಕ್ಕಾಗಿ ವಿಧಿ ಸಾಕ್ಷಾತ್ ಧೇನುರೂಪಿ ಒಳ್ಳೆಯ ಆಕಳಿನ ರೂಪವನ್ನು ಬ್ರಹ್ಮದೇವರು ತೆಗೆದುಕೊಂಡಿದ್ದ. ಚೆನ್ನಾಗಿ ಆಕಳಿನ ರೂಪದಲ್ಲಿ ಅವರು ಸಮಾಗತ ಬಂದಿದ್ದಾರೆ. ಆ ಆಕಳಿಗೆ ಮತ್ತು ನೋಡ್ಕೊಳ್ಳೋರು ಬೇಕಲ್ಲ, ಗೋಪಾಲಕರು ಬೇಕಲ್ಲ. ಗೋಪಾಲಿ ಆದವಳು ಯಾರು, ಪಾಲಿಕಾ ಆದವಳು ಯಾರು ಅಂದರೆ ಕಮಲಾಲಯ, ಸಾಕ್ಷಾತ್ ಮಹಾಲಕ್ಷ್ಮಿ ತಾನು ಆ ಗೋವನ್ನು ನೋಡ್ಕೊಳ್ಳಿಕ್ಕೆ ಕೆಳಗಿಳಿದು ಬಂದಿದ್ದ.
ಸಾಕ್ಷಾತ್ ರುದ್ರೋ ವತ್ಸರೂಪಿ ತಾಭ್ಯಾಂ ಚೇಯಂ ಸಮಾಗತ. ಇನ್ನು ರುದ್ರದೇವರು ವತ್ಸರಾಗಿ, ಬ್ರಹ್ಮದೇವರು ಆಕಳು, ರುದ್ರದೇವರು ವತ್ಸ, ನೋಡ್ಕೊಳ್ಳಿಕ್ಕೆ ಮಹಾಲಕ್ಷ್ಮಿ ಬಂದಿದ್ದಾಳೆ. ನೋಡ್ಕೊಳ್ಳಿಕ್ಕೆ ಅಂದ್ರೆ ಏನು ನೋಡ್ತಾಳೆ ನೋಡ್ರಿ, ಬಂದು ಹೇಳ್ತಾಳಂತೆ, ಪಶ್ಯಂತಿ ಪತಿ ಮಾರ್ಗಂತು ಚೋಳರಾಜ್ಯಂ ಸಮಭ್ಯಗಾತ್. ಬಂದು ಪತಿ ಮಾರ್ಗವನ್ನ ನೋಡ್ತಾ ಚೋಳರಾಜನ ಮನೆಗೆ, ಅರ್ಥಾತ್ ಚೋಳರಾಜನ ಅರಮನೆಗೆ ಹೋಗಿದ್ದಾಳೆ. ಹೋಗಿ ಹೇಳ್ತಾಳೆ, ಇದು ಒಂದು ಉತ್ತಮವಾದ ಆಕಳು. ಎಂಥ ಆಕಳು ಅಂದರೆ ನಿಮ್ಮ ಗೋಶಾಲೆಯಲ್ಲಿ 2,000 ಆಕಳಿದೆ. ಆ 2,000 ಆಕಳಲ್ಲಿ ಇಲ್ಲದ ಸಲ್ಲಕ್ಷಣ ಈ ಆಕಳಿನಲ್ಲಿ ವಿಶೇಷವಾಗಿದೆ. ಯಾಕೆ ಅಂದರೆ ಈ ಆಕಳಿನ ಹಾಲೂ ಉತ್ತಮವಾಗಿದೆ, ಅದು ಕೊಡುವ ಹಾಲಿನ ಪ್ರಮಾಣವೂ ಕೂಡ ಬಹಳ ದೊಡ್ಡದಾಗಿದೆ. ಅಪರೂಪದ ಧೇನು ತಗೋಬೇಕು ನೀನು ಅಂತ ಚೋಳರಾಜನಿಗೆ ಹೇಳುತ್ತೆ. ಚೋಳರಾಜಗೃಹಂ ಪ್ರಾಪ್ಯ ಸಾ ಮೌಲ್ಯೇನ ಸವತ್ಸಕಾಂ ವಿಕ್ರಿಯಂ ಗಾಂ ಮಹಾಲಕ್ಷ್ಮೀ ಜಗಾಮ ನಿಜಧಾಮ ಚ. ಹೀಗೆ ಅವನಿಗೆ ಮಾರಾಟ ಮಾಡಿ ಒಂದು ಒಳ್ಳೆ ಬೆಲೆ ತಗೊಂಡು ಮಹಾಲಕ್ಷ್ಮಿ ತನ್ನ ನಿಜಧಾಮ ಕರವೀರಪುರ ಮತ್ತು ಪರಮಾತ್ಮನ ಹೃದಯ ಆ ನಿಜಧಾಮಕ್ಕೆ ಅವಳು ತಿರುಗಿ ಹೋಗಿದ್ದಾಳೆ. ಇದಾದ ಮೇಲೆ ಇವನು ವಿಚಾರ ಮಾಡ್ತಾನೆ ಚೋಳರಾಜ, ಏನಂತಂದರೆ ಇಂತಹ ಉತ್ತಮವಾದ ಗೋವಿನ ಕ್ಷೀರವನ್ನು ಪ್ರತಿನಿತ್ಯ ನನ್ನ ಮಗನಿಗೆ ಅರ್ಥಾತ್ ರಾಜಕುಮಾರನಿಗೆ ನಾನು ಗೊತ್ತು ಮಾಡಬೇಕು. ಎಲ್ಲ ಆಕಳಿಂದ ಒಂದು ಲೆಕ್ಕ, ಈ ಆಕಳಿಂದ ಒಂದು ಲೆಕ್ಕ. ಈ ಆಕಳಿನ ಕ್ಷೀರವನ್ನು ಪ್ರತಿನಿತ್ಯ ತೆಗೆದುಕೊಂಡು ಗೋಪಾಲಕ ನನ್ನ ಮಗನಿಗಾಗಿ ತಂದು ಕೊಡಬೇಕು ಅಂತ ಹೇಳಿ ವಿಚಾರ ಮಾಡಿ, ಗೃಹೀತ್ವಾ ತಾಂ ಮಹೀಪಾಲೋ ಮುದಮಾಪ ಪ್ರಿಯನ್ವಿತಃ ಬಹುಕ್ಷೀರ ಪ್ರದಾಂ ಸಾಧ್ವೀಂ ಪುತ್ರಾರ್ಥಂ ಅಕರೋತ್ತದ. ತನ್ನ ಮಗನಿಗಾಗಿ ಅದನ್ನು ತಂದಿಟ್ಟ, ಹೆಂಡತಿಗೆ ಹೇಳಿದ, ಇಷ್ಟು ಈ ಆಕಳಿನ ಒಂದು ಶ್ರೇಷ್ಠತೆ ಇದೆ, ಈ ನಮ್ಮ ದಿನದ ಆಕಳ ಜೊತೆಗೆ ಇದನ್ನು ಪ್ರತಿನಿತ್ಯ ಗೋಪಾಲಕನ ಹೇಳು, ವಿಶೇಷವಾಗಿ ಮತ್ತೆ ಲಕ್ಷ್ಯ ಕೊಟ್ಟು ಈ ಆಕಳನ್ನು ಕಾಯಬೇಕು ಎಂಬುದಾಗಿ ಹೇಳಿದ. ಆ ಧೇನುದ್ವಯ ಸಹಸ್ರ ಅಂದ್ರೆ 2,000 ಆಕಳ ಜೊತೆಗೆ ಈ ಆಕಳು ದಿನಾ ಕಾಡಿಗೆ ಹೋಗೋದು. ಹೋಗ್ಕೊಂಡು ಅಲ್ಲಿ ವೆಂಕಟಾಚಲದಲ್ಲಿ ಸಮೃದ್ಧವಾಗಿ ಎಲ್ಲ ಬೆಳೆದಿದೆ, ಅದನ್ನೆಲ್ಲ ತಿನ್ನೋದು. ಆ ಗೋಗ್ರಾಸವೆಲ್ಲ ಮುಗಿದ ಮೇಲೆ ತಾನು ಒಂದು ಕಡೆ ಈ ಸಾರ್ಥ ಅಂದರೆ ಈ ಗುಂಪು 2,000 ಆಕಳಿನ ಗುಂಪಿದೆಯಲ್ಲ, ಅದನ್ನು ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಏನೋ ಕಳ್ಕೊಂಡವರಂತೆ ಓಡಾಡ್ತೈತೆ ಈ ಆಕಳು. ತನ್ನ ದಿನದ ಕೆಲಸ ಏನು, ತಿನ್ನೋದು ಗೋಗ್ರಾಸ ಆದಮೇಲೆ ತಿರುಗಿ ಮತ್ತೆ ಗೋಧೂಲಿ ಮುಹೂರ್ತಕ್ಕೆ ವಾಪಸ್ ಬರಬೇಕು, ಹೌದಲ್ಲ. ಆದರೆ ಅದು ಹಂಗೆ ಮಾಡ್ತಿರ್ಲಿಲ್ಲ, ಹುಡುಕ್ತಾ ಇತ್ತಂತೆ. ತತ್ರ ಸಮಾಜಿಘ್ರನ್ ಭೂಧರೇಂದ್ರೇ ವೃಷಾಕಪಿಂ. ವೃಷಾಕಪಿಯಾದ ಪರಮಾತ್ಮನನ್ನ ಅಲ್ಲೆಲ್ಲಿ ಹುಡುಕ್ತಾ ಇತ್ತಂತೆ, ಎಲ್ಲಿ ಕೂತಿದ್ದಾನೆ ಸ್ವಾಮಿ ಅಂಥೇಳಿ. ಬ್ರಹ್ಮದೇವರಿಗೆ ತಿಳಿಯದೇ ಇದ್ದದ್ದೇನಿಲ್ಲ, ಆದರೂ ಕೂಡ ಆ ಧೇನು ರೂಪದಲ್ಲಿ ಈ ಒಂದು ವಿಡಂಬನೆಯನ್ನು ಅವರು ಮಾಡ್ತಾ ಇದ್ದ. ವಿಚಿನೋತಿ ಚ ಸ್ಮತ್ ಸರ್ವತ್ರ ಧೇನು ರೂಪಿ ವಿಧಿಸ್ತದ ತತಃ ಸ್ವಾಮಿ ಪುಷ್ಕರಣಿ ತಟೆ ವಲ್ಮೀಕಸ್ಥಂ ಹರಿಂ ಜ್ಞಾತ್ವಾ ತುತೋಷ ಮನಸಾ ವಿಧಿಹಿ. ಹೀಗೆ ಅನೇಕ ವರ್ಷಗಳು ಕಳೀತು, ಆ ಆಕಳು ಹುಡುಕ್ತಾ ಇದೆ, ಎಲ್ಲೂ ದೊರೀತಾ ಇಲ್ಲ. ಸ್ವಲ್ಪ ಕಾಲ ಮುಗಿದ ಮೇಲೆ ಕಾಲ ಕೂಡಿ ಬಂದಾಗ ಅಂತಾರೆ, ಹಾಗೆ ಕಾಲ ಕೂಡಿ ಬಂದಾಗ ದೂರದ ಸ್ವಾಮಿ ಪುಷ್ಕರಣಿಯ ತಟದಲ್ಲಿ ಒಂದು ಹುತ್ತದ ಹತ್ತಿರ ಅಲ್ಲಿ ಹರಿ ಇದ್ದಾನೆ, ನಾರಾಯಣ ಇದ್ದಾನೆ ಅಂತ ಗೊತ್ತಾಯ್ತು. ಸಂತೋಷ ಆಗಿಬಿಡ್ತು. ಎಷ್ಟು ಸಂತೋಷ ಆಯಿತು ಅಂತಂದರೆ, ಸಮಸಿಂಚಚ್ಚ ವಲ್ಮೀಕಂ ಸಮಂತಾತ್ ಕ್ಷೀರಧಾರಯ. ತನ್ನ ಆಕಳಿನ ಕೆಚ್ಚಲಿನಿಂದ ಹಾಲು ಯಾರೂ ಕರೆಯೋದು ಬೇಕಾಗಿಲ್ಲ, ಕರೆದು ತೆಗೆದು ಅಭಿಷೇಕ ಮಾಡೋದಲ್ಲ, ಕೆಚ್ಚಲಿನಿಂದ ಹಾಗೆ ಹಾಲು ಕ್ಷೀರಾಭಿಷೇಕ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರಿಗೆ ಅಷ್ಟು ಸಂತೋಷ. ಮಾಡಿದ ಪ್ರತಿಯೊಂದು ಪದಾರ್ಥವನ್ನು, ಸೃಷ್ಟಿ ಮಾಡಿದ ಪ್ರತಿಯೊಂದು ಪದಾರ್ಥವನ್ನು ಆ ಕ್ಷಣಕ್ಕೆ ನೈವೇದ್ಯ ಮಾಡುವವರು ಬ್ರಹ್ಮದೇವರು. ನಾವೆಲ್ಲ ನೈವೇದ್ಯ ಮಾಡ್ತೀವಲ್ಲ, ಅದೆಲ್ಲ ನೈವೇದ್ಯ ಆಗಿಬಿಟ್ಟಿರ್ತದೆ ಈಗಾಗಲೇ ನೋಡಿರ್ಬೇಕಾದ್ರೆ. ಯಾವ ಪದಾರ್ಥವನ್ನು ಬ್ರಹ್ಮದೇವರು ಹಾಗೆ ಉಳಿಸಿರೋದಿಲ್ಲ. ಅಷ್ಟು ಕ್ಷಣ ಅಲ್ಲ, ಅನುಕ್ಷಣಗಳಲ್ಲಿ, ಕ್ಷಣದ ಅನೇಕ ಭಾಗಗಳಲ್ಲಿ ಅವರು ಭಗವಂತನ ರೂಪಗಳ ಚಿಂತನೆಯನ್ನು ಮಾಡುವವರು. ಭಗವಂತ ಎದುರಿಗೆ ಸಿಕ್ಕಿದ್ದಾನೆ ಅಂದಾಗ ಸಂತೋಷದಿಂದ ಕ್ಷೀರಧಾರೆಯನ್ನು ಅಭಿಷೇಕದ ರೂಪದಲ್ಲಿ ಮಾಡ್ತಾ ಇದ್ದ. ಮಾಡಿ ಜಗನ್ನಾಥನಾದ ಈ ಸ್ವಾಮಿಗೆ ಪ್ರೀತಿ ಆಗಲಿ ಅಂಥೇಳಿ, ತಂಪಾಗಲಿ ಅಂಥೇಳಿ ಪ್ರತಿನಿತ್ಯ ಮಾಡ್ತಾ ಇದ್ದಾನೆ. ಸತತಂ ಗೇಹೆ ನೈವ ಕ್ಷೀರಂ ದದಾತಿ ಸಾ. ಅಲ್ಲ, ಎಲ್ಲ ಹಾಲನ್ನು ಇಲ್ಲೇ ಕೊಟ್ಬಿಟ್ರೆ ಮತ್ತೆ ಮನೆಗೆ ಹೋದ್ಮೇಲೆ ಏನು ಉಳಿತು? ಎಲ್ಲ ಹಾಲು ಇಲ್ಲೇ ಹೋಗ್ಬಿಟ್ರೆ, ಭೂಲೋಕದಲ್ಲಿ ಹುಟ್ಟಿದ ಆಕಳು ಅಂದ ಮೇಲೆ ಮನೆಗೆ ಹೋದ ಮೇಲೆ ಅದು ಖಾಲಿ ಆಗೇ ಆಗ್ತದೆ, ಪಾತ್ರ ಮುಗಿದೋಯ್ತು. ಆವಾಗ ದಿನ ನೋಡ್ತಾರೆ, ಎಲ್ಲ ಆಕಳು ಕರಿತಾ ಇವೆ, ಇದು ಚೆನ್ನಾಗಿ ಗೋಗ್ರಾಸವನ್ನೆಲ್ಲ ತಿಂದರೂ ಕೂಡ ಹಾಲು ಬರ್ತಾ ಇಲ್ಲ. ಆಶ್ಚರ್ಯ ಆಯ್ತು, ಅದೇಂಗೆ ಸಾಧ್ಯ? ಈ ಆಕಳಿನ ಹಾಲು ಮಾತ್ರ ಬರ್ತಾ ಇಲ್ಲ, ಇದಕ್ಕೆ ನಾವು ಹೆಚ್ಚಿನ ಮೌಲ್ಯವನ್ನು ಕೊಟ್ಟು ಸ್ವೀಕಾರ ಮಾಡಿದ್ದೀವಿ, ಮತ್ತು ನಮಗದು ಹೆಚ್ಚಿನ ವ್ಯಾಲ್ಯೂ ಕೊಡಬೇಕೋ ಇಲ್ಲ, ವ್ಯಾಲ್ಯೂ ಫಾರ್ ಮನಿ ಅಂತಾರೆ, ಅದಾಗಬೇಕೋ ಇಲ್ಲೋ?
ಅದನ್ನು ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಗವಾಂ ಪಾಲಕ ದುರ್ಬುದ್ಧೆ ಪಯೋಸ್ಯ ಕಿಂ ಕರೋಶಿರೇ. ಆ ಚೋಳರಾಜನ ಸತಿ ಕರೆದು ಕೇಳಿದ್ಲಂತೆ, ಅಲ್ಲ ಈ ಹಾಲಿನ ಈ ಗೋವಿನ ಹಾಲನ್ನು ನೀನು ಏನು ಮಾಡ್ತೀಯೋ, ಏನಾದರೂ ನೀನೇ ಕುಡಿದು ಬಿಡ್ತೀಯಾ, ಪ್ರತಿನಿತ್ಯ ಎಲ್ಲಾದರೂ ಬೇರೆ ಕಡೆ ಮಾರಾಟ ಮಾಡ್ತೀಯಾ, ನಮ್ಗೆ ಗೊತ್ತಿಲ್ಲದೆ ಒಳ್ಳೆ ಹಾಲು ಅಂಥೇಳಿ ಹೆಚ್ಚಿನ ಮೌಲ್ಯಕ್ಕೆ ಏನಾದರೂ ಮಾರಾಟ ಮಾಡ್ತಾ ಇದೆಯಾ, ಏನೂ ಗೊತ್ತಾಗ್ತಿಲ್ಲ ಅಂತ ಸಿಟ್ಟು ಮಾಡಿ ರಾಣಿ ಒಂದಿಷ್ಟು ಚಡಿ ಏಟು ಕೊಡ್ತಾಳೆ ಗೋಪಾಲಕನಿಗೆ. ಯಾವುದ್ರ ಮೇಲೆ ಭಾಳ ಅಕ್ಕರೆ ಇರ್ತದೋ ಅದಕ್ಕೆ ಏನಾದರೂ ವ್ಯತ್ಯಾಸ ಆದರೆ ಸಿಟ್ಟು ಭಾಳ ಬೇಗ ಬರುತ್ತೆ. ನಮಗೆ ಭಾಳ ಅಕ್ಕರೆಯ ಮಗು ಬೇಕಾದ ಹಾಲನ್ನು ಕುಡಿತಾ ಇಲ್ಲ ಅಂತ ಯಾವಾಗ ಗೊತ್ತಾಯಿತೋ ಆ ತಾಯಿಗೆ ಭಾಳ ಸಿಟ್ಟು ಬಂತು. ಗೋಪಾಲಕನಿಗೆ ಒಂದು 4 ಚಡಿ ಏಟು ಬಿದ್ದ ಮೇಲೆ ಅವನು ಆ ಏಟಿನ ಪ್ರಭಾವವನ್ನು ಇನ್ನೊಬ್ಬರ ಮೇಲೆ ತೀರಿಸ್ಬೇಕಲ್ಲ. ಸಿಟ್ಟು ನಮಗೆ ಬಂದಿರ್ತದೆ. ನಮ್ಮ ಮ್ಯಾನೇಜರ್ ನಮ್ಗೆ ಆಫೀಸ್ನೊಳಗೆ ಬೈದರೆ ಮನೆಗೆ ಬಂದು ನಾವು ನಮ್ಮ ಹೆಂಡತಿಗೆ ಬೈತೀವೋ ಇಲ್ಲೋ, ಸೇಮ್, ಏನು ವ್ಯತ್ಯಾಸ ಇಲ್ಲ. ಹಾಗೆ ಇಲ್ಲೂ ಕೂಡ ರಾಣಿ ಅವನಿಗೆ ಏಟು ಕೊಟ್ಟಿದ್ದಕ್ಕೆ ಇವನು ಗೋವಿಗೆ ಏಟು ಕೊಡಬೇಕು ಅಂತ ಬಂದ. ಮೊದಲು ವಿಚಾರ ಮಾಡಿದ, ಏನಾದರೂ ಈ ಗೋವು ವ್ಯತ್ಯಾಸ ಮಾಡ್ತಾ ಇದೆಯಾ ನೋಡೋಣ ಅಂತ ಹೇಳಿ ಮೊದಲಿಗೆ ಏನು ಮಾಡಿದ ಅಂತ ಹೇಳ್ತಾರೆ. ಭಯ ಬಿದ್ದಂತ, ನ ಜಾನೇಹಂ ಚಕ್ ತತ್ಕರ್ಮ ನ ಮಯಾ ಪೀಯತೆ ಪಯಃ ಸ್ವಯಂ ಪಿಬತಿ ವಾಧೇನೋರ್ ವತ್ಸೋವೇತಿ ನ ವಿದ್ಮಹೇ ಸತ್ಯಂ ವಚನಮೇತದ್ಧಿ ವಿಚಾರಂ ಕುರು ಭಾಮಿನಿ. ಅವ್ನು ಬೇಕಾದಷ್ಟು ಕೇಳ್ಕೊಂಡಂತೆ, ತಾಯಿ ಹಾಗಲ್ಲ ರಾಣಿ, ನಾನು ಯಾವತ್ತೂ ಆ ಕೆಲಸ ಮಾಡೋನಲ್ಲ, ಇಷ್ಟು ವರ್ಷದಿಂದ ನಿಮ್ಮ ಮನೆ ದನ ಕಾಯ್ತಾ ಇದ್ದೀನಿ, ದನ ಕಾಯೋ ಕೆಲಸ ನಾನು ಮಾಡೋದಿಲ್ಲ, ಅಂದರೆ ತಪ್ಪು ಕೆಲಸ ಮಾಡೋದಿಲ್ಲ ಅಂತ. ಆದ್ದರಿಂದ ಏನೋ ಆ ಹಾಲನ್ನು ಪ್ರಾಯಶಃ ಅದು ಕೊಡ್ತಾ ಇಲ್ಲ ಅನ್ನೋದಕ್ಕೆ ಏನೋ ಕಾರಣ ಇರಬೇಕು, ಇಲ್ಲ ಹಾಲನ್ನು ಆ ಸ್ವಯಂ ಅದೇ ನುಂಗಿ ಬಿಡ್ತಾ ಇರಬೇಕು, ಏನಿದೆಯೋ ಗೊತ್ತಿಲ್ಲ, ನಾನೊಂಚೂರು ಅದನ್ನು ಪರೀಕ್ಷೆ ಮಾಡಿ ನಾಳೆ ದಿವಸ ತಿಳಿಸ್ತೀನಿ ಅಂತ ಹೇಳಿದ್ನಂತೆ. ಆಮೇಲೆ ತಾಡಯಾಮಾಸ ತಂ ಗೋಪಂ ರಜ್ಜುಭಿರ್ ಚರ್ಮ ನಿರ್ಮಿತೈಹಿ. ಅದಕ್ಕೇನು ಮಾಡಿದ್ರು, ಅಲ್ಲಿ ಅವನಿಗೆ ಏಟು ಬಿತ್ತು, ಇವನು ಕಂಠಕ್ಕೆ ಒಂದು ಕಾಲಿಗೆ ಒಂದು ಹಗ್ಗ ಕಟ್ಟಿದ್ದಂತೆ. ಕಂಠಾಂಗ್ರಿ ಬದ್ಧ ರಜ್ಜುಂ, ಚೆನ್ನಾಗಿ ಕಟ್ಟಿ, ಅದು ಒಂದಕ್ಕೆ ಐಡೆಂಟಿಫೈ ಮಾಡಬೇಕಲ್ಲ, 2,000 ಆಕಳು ಕಾಣಿಸ್ಬೇಕಲ್ಲ, ಅದಕ್ಕೆ ಕುತ್ತಿಗೆಗೊಂದು ಕಾಲಿಗೊಂದು ಹಗ್ಗ ಕಟ್ಟಿ ಅದರ ಹಿಂದೆ ಅದು ಎಲ್ಲಿ ಹೋಗ್ತದೋ ಹೋಗ್ತಾ ಹೋಗ್ತಾ ಇವನು ಹೋದ್ನು. ಧೇನು ಪ್ರಾಪ್ಯಾಥ ವಲ್ಮೀಕಂ ದಿವ್ಯಂ ತದ್ಧರಿ ಮಂದಿರಂ. ಅದು ಎಲ್ಲಿಗೆ ಹೋಗ್ತದೆ, ಇವತ್ತೆಲ್ಲ ಶ್ರೀನಿವಾಸ ಇದ್ದಾನಲ್ಲ ಅಲ್ಲೇ ಸ್ವಾಮಿ ಪುಷ್ಕರಣಿ ತಟಕ್ಕೆ. ಇವನಿಗೆ ಆಶ್ಚರ್ಯ, ಎಲ್ಲ ಆಕಳುಗಳು ಅಲ್ಲಿದ್ದರೆ ಇದು ಒಂದೇ ಮಾತ್ರ ಗೊತ್ತು ಮಾಡಿ ಹೋಗುವ ಕ್ಷೇತ್ರಕ್ಕೆ ಅನ್ನುವಂತೆ ಕರೆಕ್ಟ್ ಕೋಆರ್ಡಿನೇಟ್ಸಿಗೆ ಹೋಗ್ತಾ ಇದೆ. ಏನು ಆಶ್ಚರ್ಯ ಅಂಥೇಳಿ ಅದರ ಹಿಂದೆ ಹಿಂದೆ ಇವು ಆಕಳನ ಕಾಯುವವನು ಹೋಗ್ತಾ ಇದ್ದಾನೆ. ನೋಡ್ತಾ ನೋಡ್ತಾ ಆ ಸಂಪೂರ್ಣ ಕ್ಷೀರಧಾರೆಯನ್ನು ಅಭಿಷೇಕ ಮಾಡ್ತು ಆಕಳು. ಮತ್ತು ಇವನಿಗೆ ಭಯಂಕರ ಸಿಟ್ಟು ಬಂದ್ಬಿಡು, ಕೋಪ ನೆತ್ತಿಗೆ ಇರ್ತಂತವನಿಗೆ. ಹೇಳ್ತಾನೆ, ತಾಮ್ ದೃಷ್ಟ್ವಾ ಧೇನುಪಕೋಪಾತ್ ಕುಠಾರಂ ಹಸ್ತಮಾತ್ರಕಂ. ಒಂದು ದೊಡ್ಡ ಕೊಡಲಿಯನ್ನು ತೆಗೆದುಕೊಂಡು ಇನ್ನೇನು ಅದಕ್ಕೆ ಏಟು ಹಾಕಬೇಕು. ಎಂಥ ಸಿಟ್ಟು ಅಂದರೆ ಅದನ್ನು ಕೊಲ್ಲೋ ಸಿಟ್ಟು ಬಂತವನು. ಯಾಕೆಂದ್ರೆ ಅವನು ಏಟು ತಿಂದಿದ್ನಲ್ಲ, ವೃಥಾ ಏಟು ತಿಂದಿದ್ದಕ್ಕೆ ಸಿಟ್ಟು ಜಾಸ್ತಿನೇ ಆಗಿತ್ತು. ಹೀಗಾಗಿ ಕೈಯೊಳಗೆ ಎತ್ತು ಯಾವಾಗ ಹೊಡೆಯಲಿಕ್ಕೆ ಹೋದನೋ ತದಾ ವಲ್ಮೀಕ ಸ್ವಾಮಿ ವಾತ್ಸಲ್ಯಂ ದರ್ಶಯನ್ ಹರಿಹಿ. ಒಳಗೆ ಕೂತ ಪರಮಾತ್ಮ ವಾತ್ಸಲ್ಯವನ್ನು ತೋರಿಸಿದ್ನ. ಏನು ತೋರಿಸಿದ ಅಂದರೆ ಅವನು ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯೊಳಗೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಏನಾದರೂ ಆಗಲಿ ನನ್ನ ಭಕ್ತರಿಗೆ ಮಾತ್ರ ಯಾವ ದುಃಖನೂ ನಾನು ಬರುವಂತೆ ಮಾಡೋದಿಲ್ಲ. ಅದೇ ಭಗವಂತನ ಸಂಕಲ್ಪ, ಭಗವಂತನ ಇಚ್ಛಾ, ಅದು ತಪ್ಪಂತೂ ಆಗೋದಿಲ್ಲ. ಇಲ್ಲಿ ಬಂದ ಭಕ್ತರು ಯಾರು ನಮ್ಮ ನಿಮ್ಮಂಥ ಸಾಮಾನ್ಯರಲ್ಲ, ಸಾಕ್ಷಾತ್ ಬ್ರಹ್ಮದೇವರೇ ಬಂದು ಕ್ಷೀರಾಭಿಷೇಕವನ್ನು ಮಾಡ್ತಾ ಇದ್ದಾರೆ. ಅವರು ಗೋರೂಪದಲ್ಲಿದ್ದಾಗ ಆ ಗೋವಿಗೆ ಏಟಾದರೆ ಅದು ಭಗವಂತನ ಇಚ್ಛೆಗೆ ವಿರುದ್ಧ ಆಗ್ತದೆ. ಅದಕ್ಕಾಗಿ ಸ್ವಭಕ್ತ ಹನನಂ ಲೋಕೆ ಸ್ವಾತ್ಮಾರ್ಥಂ ಸಹತೆ ತುಯಃ ಸಯೇವ ನರಕಂ ಭುಂಕ್ತೆ ಯಾವದಾಚಂದ್ರ ತಾರಕಂ. ನಮ್ಗೆ ಯಾರೋ ಅನುಕೂಲ ಮಾಡಿಕೊಟ್ಟಿರ್ತಾರೆ, ಅವರು ಕಷ್ಟದಲ್ಲಿದ್ದಾಗ ಅವ್ರನ್ನ ಕೈ ಬಿಟ್ಬಿಡೋದು, ನಮಗೆ ಬೇಕಾದಾಗ ಸಹಾಯ ತಗೊಳ್ಳೋದು. ಕಷ್ಟದಲ್ಲಿದ್ದಾಗ ಕೈ ಬಿಡೋದು ಎಂಥ ದೊಡ್ಡ ಅಪಕಾರ ಆಗ್ತದಲ್ಲ. ಇದು ಲೋಕದ ದೃಷ್ಟಿಯಿಂದ ದೊಡ್ಡ ಅಪಕಾರ. ಇದು ಉಪಕಾರದ ಪ್ರಶ್ನೆ ಅಲ್ಲ, ಭಕ್ತಿಯ ಪ್ರಶ್ನೆ. ಸ್ವಭಕ್ತ ಹನನಂ ಅಂದಿದ್ದಾರೆ ಅಂದ್ರೆ ಏನರ್ಥ, ನಮ್ಮ ಭಕ್ತರಾಗಿ ಬಂದ ಯಾರೇ ಇರಲಿ, ಸಣ್ಣ ಜೀವ ಇರಲಿ, ಬ್ರಹ್ಮದೇವರೇ ಇರಲಿ, ಅವರಿಗೆ ದುಃಖ ಆಗೋದು ಅಂತಂದರೆ ಇದು ನನಗೆ ಬಹಳ ದುಃಖ ಅಂತಂದ. ಅದಕ್ಕೆ ಪರಮಾತ್ಮ ಅಂದ, ಅಂತಹ ವ್ಯಕ್ತಿ ಯಾರು ಕೈ ಬಿಡ್ತಾನೋ ಅವನು ನರಕದಲ್ಲಿ ಬೀಳಬೇಕಾಗ್ತದೆ. ಆದ್ದರಿಂದ ಇವನು ನನಗೋಸ್ಕರ, ಅರ್ಥಾತ್ ಈ ಆಕಳು ನನಗೋಸ್ಕರ ಕುಠಾರವನ್ನು
ಕುಠಾರದ ಏಟನ್ನು ತೆಗೆದುಕೊಳ್ಳೋದು ಬೇಡ, ನಾನೇ ನನ್ನ ತಲೆಯಲ್ಲಿ ಧಾರಣ ಮಾಡ್ತೀನಿ ಅಂತ ತನ್ನ ತಲೆ ಮೇಲೆ ಅದನ್ನೇ ತಗೊಂಡ. ತನ್ನ ತಲೆಗೆ ಜೋರಾಗಿ ಒಂದು ಪೆಟ್ಟು ಬಿತ್ತು. ಹೇಳ್ತಾರೆ, ಇದನ್ನ ವಿಚಾರ ಮಾಡುವಾಗ ಒಂದು ಮಾತು ಅಂತಾನಂತ ಕೃಷ್ಣ, ಏಕೇನ ತುಳಸಿ ಮಾತ್ರದಲೇನಾಪಿ ನರೋತ್ತಮ ಪೂಜೆಯೇದ್ ಭಕ್ತಿಭಾವೇನ ತಮ್ ರಕ್ಷಾಮೀತಿ ಮತ್ಪಣ. ಎಂದೋ ನಾವು ಹುಣ್ಣಿಮೆಗೋ ಅಮಾವಾಸ್ಯೆಗೋ ಒಂದೊಂದ್ಸಲ ತುಳಸಿ ಏರಿಸಿರ್ತೀವಿ ಪರಮಾತ್ಮ. ಅದು ತುಳಸಿ ಪಾಪ ನಮ್ಮಂಗೆ ಬಾಡಿ ಮುಖ ಎಲ್ಲ ಸಣ್ಣದಾಗಿರ್ತದೆ. ಒಳ್ಳೆ ವೈಶಾಖ ಮಾಸದ ತುಳಸಿ ನಿಮ್ಗೆ ಹೆಂಗೆ ಗೊತ್ತದೆ ಹೆಂಗಿರ್ತದೆ ತುಳಸಿ? ದಿನ ಬೆಳಗ್ಗೆ ತೆಗೆದ್ರೆ ಒಂದು ಮಟ್ಟಿಗೆ ಓಕೆ, ನಾವು ಪಾಪ ತೆಗೆದಿಟ್ಟು ಬಳಸೋರಾದ್ದರಿಂದ ನಮ್ಮಂಗೆ ಮುಖ ಬಾಡಿರ್ತದೆ. ಅಂಥ ತುಳಸಿಯನ್ನ ಶ್ರೀಕೃಷ್ಣಾಯ ನಮಃ ವಿಶ್ವಂ ವಿಷ್ಣುರ್ ವಷಟ್ಕಾರ ಅಂಥೇಳಿ ಅರ್ಪಣೆ ಮಾಡಿದರೆ ಅವರನ್ನು ರಕ್ಷಣೆ ಮಾಡ್ತೀನಿ ಅಂತ ಪಣ ಇದೆ. ಇಷ್ಟು ಮಾಡುವ ಬ್ರಹ್ಮದೇವರು, ಅನಂತ ರೂಪಗಳ ಚಿಂತನೆಯನ್ನು ಮಾಡುವ ಬ್ರಹ್ಮದೇವರಿಗೆ ರಕ್ಷಣೆ ಮಾಡ್ತಾರೆ ಅಂತ ಏನು ಹೇಳೋದು? ಹೀಗಾಗಿ ಆ ಸ್ವಯಂ ದಧಾರ ತದ್ಘಾತಂ ಮೌಲೇ ಸ್ವೇ ಚ ಜಗತ್ಪತಿ, ತನ್ನ ತಲೆ ಮೇಲೆ ಆ ಏಟನ್ನು ತಾನೇ ತೆಗೆದುಕೊಂಡು ಬಿಟ್ಟು. ಆಯ್ತು, ನಿಮ್ಮಂಥವ್ರ ತಲೆ ಮೇಲೆ ಪೆಟ್ಟು ಬಿದ್ದರೆ ಒಂಚೂರು ನೀರು ರಕ್ತ ಬರ್ತದೆ ಅಷ್ಟೆ, ಎಷ್ಟು ಬರ್ಲಿಕ್ಕೆ ಸಾಧ್ಯ. ಆದರೆ ಪರಮಾತ್ಮನ ತಲೆಗೆ ಬಿದ್ದಿತ್ತಲ್ಲ ಏಟು, ಅದರಿಂದಾಗಿ ಏನಾಯ್ತು ಅಂತಂದ್ರೆ ಶಿರಸ್ಫೋಟ ಮಾಪನ್ನ ಕುಠಾರೇಣಾಸಿಧಾರಿಣ ಸಪ್ತತಾಲ ಪ್ರಮಾಣೇನ ರಕ್ತ ಸ್ಫೂರ್ತಿರಭೂತ್ತದ. ರಕ್ತ ಚಿಮ್ಮಲಿಕ್ಕೆ ಶುರು ಆಯ್ತಂತೆ. ಎಷ್ಟು ಎತ್ತರ ಅಂತಂದ್ರೆ ಒಂದು ತೆಂಗಿನ ಗಿಡ, ಅಂತಾದ್ರ ಮೇಲೆ ಇನ್ನೊಂದು ತೆಂಗಿನ ಗಿಡ, ಹೀಗೆ 7 ಇಟ್ಟರೆ ಎಷ್ಟು ಎತ್ತರ ಆಗ್ತದಲ್ಲ, ಸಪ್ತತಾಲ ಪ್ರಮಾಣ. ಆ ವೃಕ್ಷದ 7 ವೃಕ್ಷಗಳ ಪರಿಮಾಣದೊಳಗೆ ಎತ್ತರಕ್ಕೆ ಕಾರಂಜಿ, ರಕ್ತದ ಕಾರಂಜಿ ಬರ್ತಾ ಇದೆ. ಗಾಬರಿ ಆಗ್ಬಿಡ್ತು. ಶಿರಸ್ಫೋಟವಾಗಿ ರಕ್ತ ಹರಿತಾ ಇದೆ. ಅದನ್ನು ನೋಡಿ ಯಾರು ಏನು ಅಂತ ನೋಡ್ಲಿಕ್ಕೆ ಅವನಿಗೆ ಅವಕಾಶನೇ ಇಲ್ಲ, ಗೋಪಾಲಕನಿಗೆ. ಆ ರಕ್ತದ ಆ ಮಡುವನ್ನು ನೋಡಿ ಅವನು ಗಾಬರಿಯಾಗಿ ಸತ್ತು ಹೋಗ್ಬಿಟ್ಟು, ಮೂರ್ಛೆ ಬಿದ್ದಲ್ಲ, ಸತ್ತೇ ಹೋಗ್ಬಿಟ್ಟ. ಹಾರ್ಟ್ ಫೇಲ್ ಅಂತಾರಲ್ಲ ಅದು. ಏವಂ ಕೋಲಾಹಲಂ ದೃಷ್ಟ್ವಾ ಗೋಪಾಲೋ ಮರಣಂ ಯಯೌ, ಸತ್ತು ಹೋಗ್ಬಿಟ್ಟವನು. ಹತೇ ಗೋಪಾಲಕೆ ಸಾ ಗೌಹು ಅವರುಹ್ಯ ಗಿರೇಸ್ತಟಾತ್. ಈ ಕಡೆ ಗೋಪಾಲಕ ಸತ್ತು ಬಿದ್ದಿದ್ದಾನೆ. ನಡೆದಿದ್ದೇನು? ಶ್ರೀನಿವಾಸನಿಗೆ ತಲೆಗೆ ರಕ್ತ ಬರ್ತಾ ಇದೆ, ಗೋಪಾಲಕ ಸತ್ತು ಹೋಗಿದ್ದಾನೆ. ಕಮ್ಯುನಿಕೇಟ್ ಯಾರು ಮಾಡ್ಬೇಕು ಈ ವಿಷಯನ? ಆಕಳೇ ಮಾಡ್ಬೇಕು, ಈಗ ಬೇರೆ ದಾರಿನೇ ಇಲ್ಲ. ಹೀಗಾಗಿ ಆ ಆಕಳು ಸರಸರ ಅಂತ ಆ ಪರ್ವತದಿಂದ ಇಳಿದು ಈ ಚೋಳರಾಜನ ಮನೆಗೆ ಆಸ್ಥಾನಕ್ಕೆ ಬಂದು ಹೊರಳಾಡ್ತಾ ಇದೆ ಅಂತ ಬಿದ್ದು. ಇವನಿಗೆ ಆಶ್ಚರ್ಯ, ಯಾವ ಆಕಳು ನಮ್ಮ ಮನೆ ಮುಂದೆ ಈ ಥರ ಹೊರಳಾಡಿದ ಉದಾಹರಣೆನೇ ಇಲ್ಲ. ಇವನು ಹೇಳಿದ್ರಲ್ಲ ಮುಂಚೆ, ಗೋಬ್ರಾಹ್ಮಣ ಹಿತವನ್ನು ಚೆನ್ನಾಗಿ ಕಾಯುವ ರಾಜ ಇವನು, ಚೋಳರಾಜ. ಹೀಗಾಗಿ ಗೋರಕ್ಷಣೆ ಚೆನ್ನಾಗಿ ನಡೆಯುವ ಪ್ರಸಂಗದೊಳಗೆ ಗೋವು ಈ ರೀತಿ ಗೋಳಿಡುವ ಪ್ರಸಂಗ ಏನು ಬಂತು? ಅವನಿಗೆ ಆಶ್ಚರ್ಯ. ನೋಡ್ತಾನೆ, ತಾಮ್ ದೃಷ್ಟ್ವಾ ವಿಹ್ವಲಾಂ ಗಾಂಚ ಲುಟಂತೀಂ ಚಾರಮಬ್ರವೀತ್. ಕರೆದಂತೆ ಯಾರಿದ್ದೀರಲ್ಲಿ ಬರೀಲಿ, ಈ ಆಕಳು ಇಷ್ಟು ಕಷ್ಟಪಡ್ತಾ ಇದೆ ಅಂದರೆ ಅದು ಏನೋ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಅದು ಏನು ಅಂತ ನೀವು ನೋಡ್ಕೊಂಡು ಬರಬೇಕು ಅಂತ ಹೇಳಿ ತಮ್ಮ ಭಟರನ್ನು ಕಳಿಸಿಕೊಟ್ರು. ಆವಾಗ ಬಟಬಡ ಅಂತ ಆಕಳನ್ನ ಹಿಂದೆ ಬಾಲ ಹಿಡ್ಕೊಂಡು ಇವರು ಹೋದ್ರಂತ. ಅದು ಸರಿಯಾಗಿ ಈ ರಕ್ತ ಎಲ್ಲಿ ಬೀಳ್ತಾ ಇತ್ತು ಅಲ್ಲಿಗೆ ಹೋಗಿ ನಿಂತ್ರಂತ. ಅವರಿಗೆ ಆಶ್ಚರ್ಯ, ದಿನಾ ನೋಡಿಕೊಳ್ಳುವ ಗೋಪಾಲಕ ಸತ್ತು ಬಿದ್ದಿದ್ದಾನೆ, ಆ ಕಡೆಯಿಂದ ರಕ್ತ ಚಿಮ್ತಾ ಇದೆ. ಅವನು ವಲ್ಮೀಕದೊಳಗೆ ಹೋಗಿ ಕೂತಿದ್ರಿಂದ ವಲ್ಮೀಕದಿಂದ ರಕ್ತ ಬರ್ತಾ ಇದೆ. ಇದೇನೋ ಒಂದು ವಿಚಿತ್ರ ಅಂತ ಅನಿಸ್ತು. ಯಾರೋ ಎದುರಿಗೆ ಕಾಣಿಸಿದ್ರೆ ಗೊತ್ತಾಯಿತು ತಲೆಗೆ ಪೆಟ್ಟಾಗಿದೆ, ರಕ್ತ ಬರ್ತಾ ಇದೆ. ವಲ್ಮೀಕದಿಂದ ಬರ್ತಾ ಇರುವ ರಕ್ತಧಾರೆಯನ್ನು ನೋಡಿ ಇನ್ನಷ್ಟು ಇವರಿಗೂ ವಿಚಿತ್ರ ಅಂತ ಅನಿಸ್ತು. ಆಮೇಲೆ ಓಡಿ ಅವರು ಮತ್ತೆ ನಗರಕ್ಕೆ ಬರ್ತಾರೆ. ಬಂದು ರಾಜನಿಗೆ ಹೇಳ್ತಾರೆ, ಏನೋ ವಿಚಿತ್ರ ನಡೀತಾ ಇದೆ. ಹೀಗಾಗಿ ರಕ್ತವೃಷ್ಟಿಂ ತತಶ್ರುತ್ವ ರಾಜ ವಿಸ್ಮಿತ ಮಾನಸಃ. ಅವನಿಗೆ ಆಶ್ಚರ್ಯ ಆಯ್ತು, ನಮ್ಮ ರಾಜ್ಯದಲ್ಲಿ ಇಂಥ ಒಂದು ದೃಶ್ಯ ನೋಡಿದ್ದಿಲ್ಲ ಅಂತ ತಾನೂ ಕೂಡ ಶೀಘ್ರೇಣ ಅಗಾತ್, ತಕ್ಷಣಕ್ಕೆ ಹೊರಟು ಬಂದು ನೋಡ್ತಾನೆ. ತನ್ನ ಇದರೊಳಗೆ ಮೇಣೆಯೊಳಗೆ ಕೂತು ಬಂದು ನೋಡ್ತಾನೆ. ವಲ್ಮೀಕಸ್ಯಾಂತಿಕೆ ಸ್ಥಿತ್ವ ಸೈದಂ ವಾಕ್ಯಮಬ್ರವೀತ್ ಕಿಮಿದಂ ಭೋ ಮಹತ್ಕೃಷ್ಟಂ ಕೇನ ಪಾಪೇನ ವೈಕೃತಂ ಧೇನುಪಾಲಸ್ಯ ಮರಣಂ ವಲ್ಮೀಕಂ ರಕ್ತಪೂರಿತಂ ಗವಾಂ ವೃತ್ತಾಂತ ಕಥನಂ ಕಿಮಿದಂ ವೆಂಕಟಾಚಲೆ. ಗವ ಆಕಳು ಬಂದು ಕಥೆ ಹೇಳೋದೇನು, ಅಲ್ಲಿ ಬಂದರೆ ರಕ್ತ ಬೀಳೋದೇನು, ಗೋಪಾಲಕ ಸತ್ತು ಬೀಳೋದೇನು, ಇದೆಲ್ಲ ಏನು ವಿಚಿತ್ರ ನಡೀತಾ ಇದೆ ನಮ್ಮ ಚೋಳರಾಜನ ಆಸ್ಥಾನದಲ್ಲಿ ಅಂತ ವಿಚಾರ ಮಾಡ್ತಾ ಇದ್ದಾರಂತೆ. ಚೋಳರಾಜನೇ ವಿಚಾರ ಮಾಡ್ತಾ ಇದ್ದಾನೆ. ಇದನ್ನ ವಿಚಾರ ಮಾಡ್ತಾ ಇರುವಾಗ ವಲ್ಮೀಕದಿಂದ ಒಂದು ಶಬ್ದ ಬಂತು. ರಾಜನಿಗೆ ಶಬ್ದ ಬಂತು, ಎಲ್ಲಿಂದ? ಹುತ್ತದಿಂದ ಶಬ್ದ ಬಂದ ಮೇಲೆ ಹೇಳ್ತಾನೆ ಏನಂತ, ಭಗವಾನು ವಾಚ. ಶ್ರೀನಿವಾಸ ಹೇಳ್ದ, ಸಗದ್ಗದೋತ್ಕಂಠ ಸಮಾಕುಲಾನನಃ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅವನು ಹೆಂಗೆ ಹೇಳ್ತಿದ್ದ ಅಂದರೆ ಗದ್ಗದವಾದ ಕಂಠ, ಹಿಂಗೆ ಚೆನ್ನಾಗಿ ಮಾತಾಡ್ತಾ ಇಲ್ಲ. ಈ ಪೆಟ್ಟು ಬಿದ್ದಾಗ ಅಳ್ತಾ ಇರ್ತಾರೆ ನೋಡ್ರಿ, ಸರಿಯಾಗಿ ಹಂಗೆ ನಾಟಕ ಮಾಡ್ತಾನೆ ಸ್ವಾಮಿ. ಸರಿಯಾದ ನಾಟಕ. ಅವನು ನಾಟಕ ಮಾಡೋದ್ರೊಳಗೆ ಅವನು ನಿಸ್ಸೀಮ,
ಸೂತ್ರಧಾರಿ ಅಂತ ಅವನು ಕರೀತಾರಲ್ಲ, ಅದಕ್ಕಾಗಿ ಒಳ್ಳೆಯ ಗದ್ಗದವಾದ ಕಂಠದಿಂದ ಅಂತ ಇದ್ದಾನೆ. ಸರಕ್ತ ಬಾಷ್ಪೋದಕ ಪೂರ್ಣ ಲೋಚನ, ಕಣ್ಣಿನೊಳಗೆ ನೀರು ಬರ್ತಾ ಇಲ್ಲ, ನೀರು ಬರ್ತಾ ಇದೆ, ರಕ್ತನೂ ಬೀಳ್ತಾ ಇದೆ, ರಕ್ತದ ನೀರು ಕೆಳಗೆ ಬರ್ತಾ ಇದೆ. ಕಣ್ಣಿನಿಂದ ನೀರು, ಮೇಲಿಂದ ರಕ್ತ, ಎರಡೂ ಸೇರಿ ರಕ್ತದ ನೀರು ಬರ್ತಾ ಇದೆ. ವೇದವ್ಯಾಸರ ಚೆನ್ನಾಗಿ ಬರೀತಾರೆ. ಚೋಳಂ ನೃಪೇಂದ್ರಂ ಬಹುನಿಷ್ಠುರಂ ಗಿರ ಸಶಂಕ ಚಕ್ರ ಪ್ರತಿಮಾಂ ಸಮಾಶ್ರಿತ. ಹೀಗೆ ನಿಷ್ಠುರವಾದಂತಹ ಮಾತನ್ನ ಜೋರಾಗಿ ಅವನು ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾನೆ ನೋಡ್ರಿ, ಪಾಪಿಷ್ಠೋಸಿ ದುರಾಚಾರ ರಾಜೈಶ್ವರ್ಯ ಮದೋದ್ದತ ಅನಾಥಂ ಭುಕ್ತಿಹೀನಂ ಮಾಂ ದರಿದ್ರಂ ವನಚಾರಿಣಂ. ಏನು ಪಾಪಿಷ್ಠ ಇದ್ಯೋ ನೀನು ಅಂತ ಒದರಿದ್ ಜೋರಾಗಿ. ಎಂಥ ಪಾಪಿಷ್ಠ ನೀನು, ಯಾಕೆ? ದುರಾಚಾರ, ಐಶ್ವರ್ಯ ಹೆಚ್ಚಾದಾಗ ಮನುಷ್ಯನಿಗೆ ಬುದ್ಧಿ ಕೆಟ್ಟು ಹೋಗ್ತದೆ, ಅಂಥವನು ನೀನು ಅಂದ್ಬಿಟ್ಟು. ಚೋಳರಾಜನಿಗೆ ಅನೇಕ ವಿಧವಾದ ಐಶ್ವರ್ಯ ಸಂಪತ್ತೆಲ್ಲ ಇತ್ತಲ್ಲ, ಅದಕ್ಕೆ ಹೇಳ್ತಾರೆ ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತ ಏಕೈಕಮಪಿ ಅನರ್ಥಾಯ ಕಿಮುಯತ್ರ ಚತುಷ್ಟಯಂ ಅಂತ ಒಬ್ರು ಯಾರೋ ಹೇಳ್ತಾರೆ ಕವಿ. ಏನಂತ? ಯೌವನ ಇದ್ದರೆ ಮನುಷ್ಯನ ತಲೆ ಕೆಡುತ್ತೆ, ಶಕ್ತಿ ಬೇಕಾದಷ್ಟಿದೆ, ನಾ ಏನು ಬೇಕಾದ್ರೂ ಮಾಡ್ತೀನಿ. ಧನ ಸಂಪತ್ತಿ, ಸಿಕ್ಕಾಪಟ್ಟೆ ಶ್ರೀಮಂತಿಕೆ ಇದ್ದರೆ ಮನುಷ್ಯನ ತಲೆ ಹಾಳಾಗ್ತದೆ. ಆಮೇಲೆ ಪ್ರಭುತ್ವ, ಯಾರಾದರೂ ನಾವು ಒಳ್ಳೆಯ ಅಧಿಕಾರದಲ್ಲಿದ್ದರೆ ಅದು ಕೂಡ ಮನುಷ್ಯನನ್ನು ಹಾಳು ಮಾಡುತ್ತೆ. ನೋಡಿರ್ಬೇಕಾದ್ರೆ ಅಧಿಕಾರದಲ್ಲಿದ್ದವ್ರು ಹೆಂಗೆ ಮೆರಿತಿರ್ತಾರೆ. ಆಮೇಲೆ ಅವಿವೇಕತಾ, ಇದ್ರ ಜೊತೆಗೆ ಒಂದು ಅವಿವೇಕತೆ ಅನ್ನೋದು ಕೂಡಿಬಿಟ್ರೆ ಮರ್ಕಟಸ್ಯ ಸುರಾಪಾನಂ ಅದಂಗೆ ಆಗ್ತದೆ. ಈ ನಾಲ್ಕರಲ್ಲಿ ಒಂದಿದ್ರೂ ಕೂಡ ಮನುಷ್ಯ ಮೆರಿತಾನೆ, ಇದು ನಾಲ್ಕು ಇದ್ದವನು ಏನು ಮಾಡಲಿಕ್ಕಿಲ್ಲ ಅಂತ ಒಂದು ಪ್ರಶ್ನೆ. ಹಾಗೆ ಇವನು ಅಂತಾನೆ, ನಿನಗೆ ರಾಜ್ಯ ಇದೆ, ಐಶ್ವರ್ಯ ಇದೆ, ಪರಿವಾರ ಇದೆ, ಎಲ್ಲ ಇದೆ, ಅದರಿಂದ ನಿನಗೆ ದುರಾಚಾರ ದೌರಾತ್ಮ್ಯ ಬಂದಿದೆ ಅಂತ ಹೇಳಿ ಸಿಟ್ಟು ಬಂತು. ಮನುಷ್ಯ ಸಿಟ್ಟಿನೊಳಗೆ ಹೇಳುವಾಗ ಎಲ್ಲ ಹೇಳ್ಬಿಡ್ತಾನೆ. ಮಾತಾ ಪಿತೃವಿಹೀನಂ ಚ ಭಾರ್ಯಾ ಬಂಧು ವಿವರ್ಜಿತಂ. ನನಗೆ ತಾಯಿ ಇಲ್ಲ, ತಂದೆ ಇಲ್ಲ, ಬಂಧುಗಳಿಲ್ಲ, ಯಾರೂ ಇಲ್ಲ, ಒಬ್ಬನೇ ಇದ್ದೀನಿ ನಾನು. ಒಬ್ಬಂಟಿಗನಾಗಿ ವಾಸ ಮಾಡುವ ಒಬ್ಬ ವ್ಯಕ್ತಿಗೆ ಯಾರೋ ಜೊತೆಗಿದ್ದಾರೆ ಅಂದ್ರೆ ಸಮಾಧಾನಕ್ಕಾದ್ರೂ ಒಬ್ರು ಇರ್ತಾರೆ. ಯಾರೂ ಇಲ್ಲ, ನಾನು ವಾಲ್ಮೀಕದಲ್ಲಿ 10,000 ವರ್ಷ ಆಯ್ತಪ್ಪ, ಒಬ್ಬನೇ ಇದ್ದೀನಿ. ಅಂತಹ ನನ್ನ ಮೇಲೆ ಒಂದು ಕುಟಿಲನಾದ ನಿನ್ನ ಭೃತ್ಯ ಒಳ್ಳೆಯ ಕೊಡಲಿಯಿಂದ ಪೆಟ್ಟು ಕೊಟ್ಟಿದ್ದಾನೆ, ತಾನೂ ಸತ್ತು ಹೋಗಿದ್ದಾನೆ, ನಿನ್ನ ಪಾಪದ ಕಾಲವೇ ಇದಲ್ಲ ಅಂತ ಹೇಳ್ಬಿಟ್ಟು. ಅಲ್ಲ, ನೀವು ಕೇಳ್ಬೋದು, ಮಾಡಿದ್ದು ಅವರ ಶಿಷ್ಯರಲ್ಲ ಅಥವಾ ಅವ್ರ ಭಟ್ರಲ್ಲ, ಅದಕ್ಕೆ ರಾಜನಿಗೆ ಯಾಕೆ ಬೈಬೇಕು? ಶ್ರೀನಿವಾಸ ಹಿಂಗ್ಯಾಕೆ ಬೈದ ಅಂತ ಅನಿಸ್ತದೆ. ಅದಕ್ಕೆ ಹೇಳ್ತಾರೆ ಭೃತ್ಯಾಪರಾಧೆ ಸ್ವಾಮಿನೋ ದಂಡಃ ಅಂತ. ಮನೆಯೊಳಗೆ ಯಜಮಾನರು ಅಂತ ಯಾರು ಇರ್ತಾರಲ್ಲ, ಉಳಿದವರು ಯಾರೇ ತಪ್ಪು ಮಾಡಲಿ ಯಜಮಾನರಿಗೆ ಅದು ಬಂದು ಅಡ್ಕೊಡ್ತದೆ. ಹಾಗೆ ರಾಜ್ಯದಲ್ಲಿ ಯಾರು ತಪ್ಪು ಮಾಡಿದ್ರು ಅದು ರಾಜನ ಕರ್ತವ್ಯ ಅಂತ ಆಗ್ಬಿಡುತ್ತೆ, ರಾಜನ ಬಾಧ್ಯತೆ ಬಂದ್ಬಿಡುತ್ತೆ. ಹೀಗಾಗಿ ನಿನ್ನ ರಾಜ್ಯದಲ್ಲಿ ನಿನ್ನ ಭೃತ್ಯರು ಮಾಡಿದ ಅಪರಾಧಕ್ಕೆ ನೀನೇ ಕಾರಣ. ಅವನಂದ ಎಂಥ ಪರಿಸ್ಥಿತಿ ಬಂತಪ್ಪ ಇದು. ಯಾಕೆಂದ್ರೆ ಅವನಂತಾನೆ ಅತಾಡಯನ್ ನೃಪಶ್ರೇಷ್ಠ ತದ್ದುಃಖಂ ಅತುಲಂ ಅಭೂತ್. ಅತುಲವಾದ ಅರ್ಥಾತ್ ಸಹನ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ದುಃಖ ಆಗಿದೆ ನಾನು, ಇಂತಹ ನನ್ನ ತಲೆ ನೋಡು ಒಡೆದೋಗಿದೆ ಅಂತ ಹೇಳಿದಾಗ ಹೇಳ್ತಾರೆ ಯಜಮಾನೋ ಗೃಹೇ ಯಸ್ತು ನ ವಿಚಾರ ಪರೋ ಭವೇತ್. ಯಾವ ಯಜಮಾನನು ವಿಚಾರವಂತನಾಗಿ ಯೋಚನೆ ಮಾಡೋದಿಲ್ಲ, ತನ್ನ ಸ್ತ್ರೀ, ತನ್ನ ಬಂಧುಗಳು, ತನ್ನ ಭೃತ್ಯರಿಂದ ತಪ್ಪು ನಡೀತದೋ ಅವನೇ ಅದಕ್ಕೆಲ್ಲ ಆ ಪಾಪಕ್ಕೆ ಹೊಣೆ ಅಂತ ಹೇಳಿ ಅಲ್ಲಿಗೆ ಮುಗಿಸ್ಲಿಲ್ಲ, ಒಂದು ಹೆಜ್ಜೆ ಮುಂದೆ ಹೋದ. ಏನು ಮುಂದೋದ ಅಂತಂದ್ರೆ ಅವನಿಗೆ ಶಾಪ ಕೊಟ್ಬಿಟ್ಟು, ಪಿಶಾಚೋ ಭವ ಅಂತ ಶಾಪ, ಪಿಶಾಚಿ ಆಗ್ಬಿಡು. ಮದ್ದುಃಖ ಆಧಾನ ಕರ್ಮಣ. ನೋಡ್ರಿ, ಇನ್ನೊಬ್ಬರಿಗೆ ದುಃಖ ಕೊಟ್ರೇ ಎಂಥ ಕೆಟ್ಟ ಜನ್ಮ ಬರ್ತದೆ ಅಂತ ನಮ್ಮ ಗರುಡ ಪುರಾಣದಲ್ಲೆಲ್ಲ ಹೇಳ್ತಾರೆ. ಇನ್ನೊಬ್ಬರಿಗೆ ದುಃಖ ಪಡಿಸಿದ್ರೆ ಇದು ಕೆಟ್ಟ ಜನ್ಮ. ಸಾಕ್ಷಾತ್ ಪರಮಾತ್ಮನಿಗೆ ಪೆಟ್ಟು ಕೊಟ್ರೆ ಏನು ಬರ್ತದೆ? ಹಿಂದಕ್ಕೆ ಎಲ್ಲ ಇಂಥವು ಮಾಡಿದ್ದಾರೆ. ಏನಂದ್ರೆ ದೊಡ್ಡ ದೊಡ್ಡ ಪ್ರತಿಮೆಗಳನ್ನೆಲ್ಲ ಒಡೆದು ಹಾಕಿದ್ದಾರೆ, ದೇವಸ್ಥಾನ ಭಗ್ನ ಮಾಡಿದ್ದಾರೆ. ಅವ್ರು ಇವತ್ತೆಲ್ಲ ಅಂಧನ್ ತಮಸ್ಸಿನೊಳಗೆ ಸಿಗ್ಬೇಕು, ನಿಮಗೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ. ಅಂಥದ್ದೇ ಆಗೋದು. ಅಂಥದ್ರೊಳಗೆ ನನ್ನ ತಲೆಗೆ ಏಟು ಕೊಟ್ಟ ಮೇಲೆ ನಿನಗೆ ಪಿಶಾಚಿ ಆಗುವ ಜನ್ಮ ಬರಲಿ ಅಂತ ಶಾಪ ಕೊಟ್ಟು ಬಿಟ್ಟ. ಈ ರೀತಿಯಾಗಿ ಶಾಪ ಕೇಳಿದ ತಕ್ಷಣ ಅವನು ಮೂರ್ಛೆ ಬಂದು ಬಿದ್ದುಬಿಟ್ಟು, ಏನೂ ಮಾತಾಡಲಿಲ್ಲ ಅಂತ ಒಂದು ಕ್ಷಣ ಮೂರ್ಛೆ ಬಿದ್ದ. ಮೂರ್ಛೆ ಬಿದ್ದು ಮುಹೂರ್ತ ಒಂದು ಸ್ವಲ್ಪ ಹೊತ್ತು ಕಾಲ ಅಲ್ಲಿ ಬಿದ್ದವನು ಮತ್ತೆ ಎದ್ದು ಸಮಾಧಾನದಿಂದ ಆ ಚೋಳ ರಾಜ ಮಾತಾಡ್ತಾ ಇದ್ದಾನಂತ. ಏನು ಮಾತಾಡಿದ ಅಂತ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಇದು ಶ್ರೀ ಭವಿಷ್ಯೋತ್ತರ ಪುರಾಣೆ ವೈಕುಂಠಗಿರಿ ಮಹಾತ್ಮೆ ಸ್ವಾಮಿ ತೀರ್ಥ ಪಶ್ಚಿಮ ತೀರಸ್ಥ ವಲ್ಮೀಕಾತ್ ಶ್ರೀನಿವಾಸ ಆವಿರ್ಭಾವ ವರ್ಣನಂ ನಾಮ ತೃತೀಯೋಧ್ಯಾಯ. 4ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ನೋಡಿ. ಕಿಮರ್ಥಂ ಶಪ್ತವಾನ್ ದೇವ ಹ್ಯಪರಾಧ ವಿವರ್ಜಿತಂ ಅವಿಚಾರ್ಯ ಜಗನ್ನಾಥ ಕಿಂ ಮಯಾ ಚರಿತಂ ತವ ನ ಜಾನೇಹಂ ಕಿಂಚಿದಪಿ ತವ ದುಃಖಕರಂ ಹರೇ
ಹಾ ದುಃಖಮತುಲಂ ಪ್ರಾಪ್ತಂ ಕಥಮತ್ರ ಜಗತ್ಪತೆ. ಯಾರೂ ಕೂಡ ಜಗತ್ತಿನೊಳಗೆ ಅಂದ ತಕ್ಷಣ ಅನ್ಸ್ಕೊಂಡು ಬಿಡೋದಿಲ್ಲ. ನೀನು ಬೈದ, ನೀನು ಪಾಪಿಷ್ಟ, ದುರಾಚಾರಿ ಅಂತೆಲ್ಲ ಅಂದ. ಹೇಳಿದವನು ಪರಮಾತ್ಮನೇ ಆದರೂ ಕೂಡ ಅವನು ತಿರುಗಿ ಕೇಳ್ತಾ ಇದ್ದಾನೆ, ಅಲ್ಲ ನನ್ನನ್ನು ನೀನು ಶಾಪ ಕೊಟ್ಟಿಯಲ್ಲ, ನನ್ನ ತಪ್ಪು ಏನದ ಹೇಳು. ನಾನು ಮನೆಯೊಳಗಿದ್ದೀನಿ, ರಾಜ್ಯದಲ್ಲಿ ರಾಜ್ಯಭಾರ ಮಾಡ್ತಾ ಉತ್ತಮವಾದ ಅನುಶಾಸನ ಮಾಡ್ತಾ ಇದ್ದೀನಿ. ನನಗೆ ತಿಳಿದೇ ಆದ ತಪ್ಪಿಗೆ ನನಗೆ ನೀನು ಪಿಶಾಚಿಯಾಗುವಂಥ ಶಾಪ ಕೊಟ್ಟರೆ ಹೆಂಗೆ ಸರಿ ಆಗ್ತದೋ ಅಂತ ಕೇಳ್ದ. ನನಗೇನೂ ಗೊತ್ತಿಲ್ಲ ಈ ವಿಷಯ ಅಂತ. ಆವಾಗ ಶ್ರೀನಿವಾಸ ಅಳ್ಲಿಕ್ಕೆ ಪ್ರಾರಂಭ ಮಾಡಿದ್. ನಾನು ಜೋರಾಗಿ ಅಳ್ತಾ ಇದ್ದಾನೆ ಶ್ರೀನಿವಾಸ. ಏನಂತೆ? ಅತಿ ದುಃಖಿತ, ಅಯ್ಯೋ ಅಯ್ಯೋ ಅಯ್ಯೋ, ತಲೆ ಕಟ್ಸ್ಕೊಳ್ತಾ ಇದ್ದಾನೆ. ಹೇಳ್ತಾನಂತೆ, ಉವಾಚ ತೇನ ಇತಿ ತೇನ ಸ ವಿಜ್ಞಪ್ತ ಶ್ರೀನಿವಾಸೋ ಅತಿ ದುಃಖಿತ. ಆಮೇಲೆ ಹೇಳ್ತಾನಂತೆ, ಪಾಪಿಷ್ಟ ನೀನಲ್ಲ, ನಾನು ಅಂದ ಶ್ರೀನಿವಾಸ. ಶ್ರೀನಿವಾಸ ಅಂತಾನೆ, ನೀನು ಪಾಪಿಷ್ಟನಲ್ಲ, ನಾನು ಪಾಪಿಷ್ಟ. ನೀನು ದುರಾಚಾರಿ ಅಲ್ಲ, ನಾನು ದುರಾಚಾರಿ. ಯಾಕೆ ಅಂದರೆ ಅಜ್ಞಾನೇನಾತಿ ದುಃಖೇನ ವೃಥಾ ಶಾಪೋ ಮಯಾರ್ಪಿತ. ನಾನು ಶಾಪ ಕೊಟ್ಟೆ, ಅದಕ್ಕೆ ಎರಡು ಕಾರಣ ಇತ್ತು. ಒಂದು ಅಜ್ಞಾನ, ಕೃಷ್ಣ ಹೇಳ್ತಿದ್ದಾನೆ ಅಜ್ಞಾನ. ಇನ್ನೊಂದು ಅತಿ ದುಃಖ. ಅತಿಯಾಗಿ ದುಃಖ ಆದಾಗ ಮನಸ್ಸು ಕೈಯೊಳಗಿರುವುದಿಲ್ಲ, ಇಂದ್ರಿಯಗಳು ತನ್ನ ಇದನ್ನು ಕಳ್ಕೊಂಡು ಬಿಡ್ತದೆ. ಆದ್ದರಿಂದ ಆ ಅತಿ ದುಃಖದ ಕಾರಣದಿಂದ ನಾನು ಶಾಪ ಕೊಟ್ಟೆ, ಅದಕ್ಕಾಗಿ ನಾನೇ ಪಾಪಿಷ್ಟ, ನೀನಲ್ಲಪ್ಪ ಅಂಥೇಳಿ ಶ್ರೀನಿವಾಸ ಹೇಳ್ತಿದ್ದಾನೆ. ಮತ್ತೆ ಹೇಳ್ತಾನೆ, ಆದ್ರೆ ಒಂದು ಸಮಸ್ಯೆ ಇದೆ ಇದ್ರೊಳಗೆ. ಗೊತ್ತಾಯ್ತು ಏನಂತ, ನಾನು ಪಾಪಿಷ್ಟ ಹೌದು, ನಾನು ಅಗ್ರಿ ಮಾಡ್ತೀನಿ, ನಿಂದೇನಂತ ದೊಡ್ಡ ತಪ್ಪಿಲ್ಲ. ಆದ್ರೆ ನಾ ಒಂದು ಸಲ ಹೇಳಿದ ಮಾತು ವಾಪಸ್ ತಗೊಳಿಕ್ಕಾಗೋದಿಲ್ಲ. ಏನ್ ಮಾಡ್ತೀನಿ? ಯಾಕೆಂದ್ರೆ ಭಗವಂತ ಸತ್ಯ ಸಂಕಲ್ಪ ಏಕೋ ವರೇಣ್ಯೋ ವಶಿ. ಹೌದಿಲ್ರಿ? ಸತ್ಯ ಸಂಕಲ್ಪನಾದ ಪರಮಾತ್ಮ ತನ್ನ ಸಂಕಲ್ಪಕ್ಕೆ ವಿರುದ್ಧವಾಗಿ, ತನ್ನ ಮಾತಿಗೆ ವಿರುದ್ಧವಾಗಿ ಯಾವುದನ್ನು ನಡೆಸೋದಿಲ್ಲ. ಅದಕ್ಕಾಗಿ ಅದನ್ನ ತಾನು ಕೂಡ ರೆಫರೆನ್ಸ್ ಹೇಳ್ತಾನೆ ನೋಡ್ರಿ. ತಥಾಪಿ ಮಾಂ ವಿದುರ್ದೇವ ಭಗವಂತಂ ಸನಾತನಂ ಯಥೋಥೋ ಮದ್ವಚ ಸತ್ಯಂ ಮದ್ಭಕ್ತ ಮಾಮುಪಾಸತೆ. ನಮ್ಮ ಭಕ್ತರು ಹೇಳ್ತಾರಪ್ಪ, ನಾ ಹೇಳಿದ ಮಾತು ಸುಳ್ಳಾಗೋದಿಲ್ಲ ಅಂತ. ಈಗ ನೀನು ಪಿಶಾಚಿ ಆಗು ಅಂದ ಮಾತು ಸುಳ್ಳಂತೂ ಆಗ್ಲಿಕ್ಕೆ ಶಕ್ಯ ಇಲ್ಲ, ಆಗಲೇಬೇಕು. ಪಿಶಾಚ ಜನ್ಮ ಅನಿವಾರ್ಯ ನೋಡಪ್ಪ, ಏನು ಮಾಡೋದು? ನಾನೇ ಕೊಟ್ಟಿದ್ದು, ಆದ್ರೆ ಅನಿವಾರ್ಯ, ನಾನೇ ತೆಗಿಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನನ್ನ ಶಾಪ ಸುಳ್ಳು ಆಗೋದಿಲ್ಲ. ಆದ್ರೆ ಏನಾದರೆ ಒಂದು ವ್ಯತ್ಯಾಸ ಮಾಡ್ಲಿಕ್ಕೆ ಬರ್ತದೆ, ಒಂದು ಸಣ್ಣ ವ್ಯತ್ಯಾಸವನ್ನು ಮಾಡಿಕೊಡ್ತೀನಿ ಅಂತಂದ. ಏನಂತ? ಯಾವತ್ ಕಲಿಯುಗಂ ತಿಷ್ಠೆ ತಾವತ್ ದುಃಖೀ ಭವ ಪ್ರಭೋ ಉಭೌ ದುಃಖಂ ಸಮಾಪನ್ನೌ ಸತ್ಯ ಸಂಕಲ್ಪ ದೋಷತಃ. ಎಷ್ಟು ಚಂದದ ನೋಡ್ರಿ ಇದು. ವೇದವ್ಯಾಸರು ವರ್ಣಿಸೋ ರೀತಿ ಎಷ್ಟು ಚೆನ್ನಾಗಿದೆ. ನನ್ನಲ್ಲಿ ಇರುವ ಸತ್ಯ ಸಂಕಲ್ಪತೆ ಎಂಬ ದೋಷದಿಂದ ಹಿಂಗಾಗಿದೆ ಅಂತ. ಸತ್ಯ ಸಂಕಲ್ಪತೆ ಅನ್ನೋದು ಗುಣ, ದೋಷ ಅಲ್ಲ. ಆದ್ರೆ ಅವನು ಹೇಳ್ತಾ ಇದ್ದಾನೆ, ಇದು ಐರಾನಿಕಲಿ ಹೇಳ್ತಾ ಇದ್ದ. ನನ್ನೊಳಗೆ ಏನು ಮಾಡೋದಪ್ಪ, ಸತ್ಯ ಸಂಕಲ್ಪ ಅಂತ ನನ್ನ ಕರೀತಾರೆ ಜನ, ಆ ದೋಷ ನನ್ನೊಳಗದ, ಅದಕ್ಕಾಗಿ ನಾ ಹೇಳಿದ ಸತ್ಯ ಆಗಲೇಬೇಕು ಅಂತ ಹೇಳ್ತಿದ್ದಾನೆ. ಎಷ್ಟು ಆಡು ಭಾಷೆಯಲ್ಲಿ ಇದನ್ನು ನಿರೂಪಣೆ ಮಾಡಿದ್ದಾರೆ ನೋಡಿ. ಆದ್ದರಿಂದ ಸತ್ಯ ಸಂಕಲ್ಪತೆ ಎನ್ನುವ ದೋಷದಿಂದ ಕೂಡಿದ ನಾನೂ ದುಃಖ ಪಡ್ತೀನಿ ನಿನಗೆ ಶಾಪ ಕೊಟ್ಟಿದ್ದಕ್ಕೆ. ನೀನೂ ಪಿಶಾಚ ಜನ್ಮದಲ್ಲಿ ದುಃಖ ಪಡಬೇಕು. ಇದನ್ನು ಶಾಸ್ತ್ರ ದೃಷ್ಟಿಯಿಂದ ಹೆಂಗೆ ನೋಡೋದು? ನಿಮಗೂ ಅನಿಸ್ತದ ಇದು ಅನ್ಫೇರ್ ಅಂತ ಅನ್ಸೋದಿಲ್ಲ? ಪಾಪ ಯಾರೋ ಮಾಡಿದ ಅಪರಾಧಕ್ಕೆ ಸಣ್ಣ ಒಂದು ಶಿಕ್ಷೆ ಕೊಟ್ಟರೆ ಅಡ್ಡಿ ಇಲ್ಲ. ಯಾವತ್ ಕಲಿಯುಗಂ ಅಂತ ಅಂದ್ಬಿಟ್ರೆ ಕಲಿಯುಗ ಮುಗಿಯೋವರೆಗೂ ಕೂಡ ಅವರಿಗೆ ನೀವು ಆಗಬೇಕು ಅಂದ್ರೆ ಎಂಥದ್ದು ಅಂತ ಅನಿಸ್ತದೆ. ಅದಕ್ಕೆ ಕಾರಣ ಕರ್ಮನೇ ಇರ್ತದೆ, ಇನ್ಯಾವುದೂ ಇಲ್ಲ. ನಮಗೆ ಗೊತ್ತಿಲ್ಲದ ಕರ್ಮ ಆ ಕೆಲಸವನ್ನು ಮಾಡಿಸಿರುತ್ತೆ. ಅದನ್ನು ದೇವರು ಧರ್ಮ ಕರ್ಮ ಸಂಯೋಗದಿಂದ ಈ ಕೆಲಸ ಮಾಡಿಸಿರ್ತಾರೆ. ಇದೇ ಅಭಿಪ್ರಾಯ ತಿಳ್ಕೋಬೇಕು. ಆದ್ದರಿಂದ ಹಾಗೇ ಆಗ್ತದೆ. ಆದರೆ ಮುಂದೆ ಆಕಾಶರಾಜ ಎಂಬ ಮಹಾ ವ್ಯಕ್ತಿ ಒಬ್ಬ ರಾಜ ಬರ್ತಾನೆ. ಅವನು ತನ್ನ ಕನ್ಯೆಯಾದ ಪದ್ಮಾವತಿಯನ್ನು ನನಗೆ ಮದುವೆ ಮಾಡಿಕೊಡ್ತಾನೆ. ಮದುವೆ ಮಾಡಿಕೊಟ್ಟಾಗ ಒಂದು ವರದಕ್ಷಿಣೆ ಕೊಡ್ತಾನಂತೆ. ಏನು ವರದಕ್ಷಿಣೆ ಕೊಡ್ತಾನೆ ಅಂತಂದ್ರೆ, ಶತಭಾರವಾದ ಕಿರೀಟವನ್ನ, ಒಂದು 2,000-3,000 ತೊಲೆ ಕಿರೀಟ, 2-3 ಗ್ರಾಮ್ ಅಲ್ಲ, 2-3 ತೊಲೆಯ ಕಿರೀಟವನ್ನು ನನ್ನ ತಲೆಯ ಮೇಲೆ ಇಡ್ತಾನೆ. ಆವಾಗ ಇಟ್ಟಾಗ ಅದನ್ನು ಇಡೋದಕ್ಕೂ ಒಂದು ಸಮಯ ಹೇಳ್ತಾನೆ. ಇಡೋದು ಕೂಡ ಶುಕ್ರವಾರೇ ತು ಸಾಯಾನ್ನೇ ಕಿರೀಟಂ ಧಾರಯಾಮ್ಯಹಂ. ಅದಕ್ಕೆ ಶುಕ್ರವಾರದ ಪೂಜೆ ವಿಶೇಷ ಅಂತ, ಶ್ರೀನಿವಾಸ ದೇವರ ಪೂಜೆ ನೀವೆಲ್ಲ ನೋಡಿರ್ಬೇಕಾದ್ರೆ. ಹೀಗಾಗಿ ಶುಕ್ರವಾರದ ಸಾಯಂಕಾಲದಲ್ಲಿ ಶತಭಾರವಾದ ಕಿರೀಟವನ್ನು ನನ್ನ ತಲೆ ಮೇಲೆ ಯಾವಾಗ ಈ ರಾಜ ಇಡ್ತಾನೋ ಆವಾಗ ಘಟಿಕಾ ಶತ್ಕ ಮಾತ್ರಂತೆ ಸುಖಂ ತತ್ರ ಭವಿಷ್ಯತಿ. ಒಂದು 6 ಘಟಿಕ, ಒಂದು 2.5 ತಾಸು ಅನ್ಕೊಡು, ಅಷ್ಟು ನಿನಗೆ ಸುಖವಾಗಿ ಪಿಶಾಚ ಜನ್ಮದಿಂದ ಸ್ವಲ್ಪ ಸುಖ ಸಿಗ್ತದೆ. ಅಷ್ಟು ಆಗೋದೆ ಕಲಿಯುಗ ಪರ್ಯಂತ ಮಾತ್ರ ಇದು ಅನಿವಾರ್ಯ ಅಂತ ಹೇಳಿ ಅವನ ಕೆಲಸವನ್ನು ಮುಗಿಸ್ತಾನೆ. ಇತಿ ಕಾಲಾವಧಿಂ ಕೃತ್ವ ರಾಜ್ಞಸ್ವಸ್ಯ ಚ ಮಾಧವ
ಸುಖಸ್ಯ ಕಾಲಂ ಸಂಸೂಚ್ಯ ಸ್ವಾವತಾರ ಪ್ರಯೋಜನಂ. ಇದನ್ನು ಹೇಳೋದ್ರ ಮುಖಾಂತರ ಏನು ಮಾಡಿದ ಶ್ರೀನಿವಾಸ ಅಂತಂದರೆ, ಮುಂದೆ ತಾನು ಅವತಾರ ಮಾಡಿದಕ್ಕೆ ಉದ್ದೇಶ ಏನು ಅಂತ ಅನ್ನೋದನ್ನ ಹೀಗೆ ಹೇಳಿಬಿಟ್ಟ ನೋಡಿ. ಒಬ್ಬ ಆಕಾಶ ರಾಜ ಅನ್ನೋನು ಬರ್ತಾನೆ, ತನ್ನ ಮಗಳನ್ನು ಕರ್ಕೊಂಡು ನನಗೆ ಮದುವೆ ಮಾಡಿಕೊಡ್ತಾನೆ, ಆ ಕಾಲದಲ್ಲಿ ಕಿರೀಟವನ್ನು ಸಮರ್ಪಣೆ ಮಾಡ್ತಾನೆ ಅನ್ನೋದ್ರಿಂದ ಏನು ಗೊತ್ತಾಯ್ತು? ಮುಂದೆ ನಡೆಯುವ ಕಥೆಯನ್ನು ಹಿಂದೆ ಹೇಳ್ತಾ ಇದ್ದಾನೆ ಶ್ರೀನಿವಾಸ. ಇದು ಗೊತ್ತಾಯ್ತು. ಈ ಒಂದು ಚರ್ಯೆಯನ್ನು ನಾವೆಲ್ಲ ನೋಡಿದ್ದೀವಿ. ಇನ್ನೂ ನಡೆದೇ ಇಲ್ಲ ಕಥೆ, ಆವಾಗಲೇ ಕಥೆಯನ್ನು ಬರೆದ ವೇದವ್ಯಾಸರಿದ್ದಾರೆ, ಹೌದಿಲ್ಲ? ಅಘಟಿತ ಘಟನಾ ಪಟು ಅಂತ ದೇವರು ವೇದವ್ಯಾಸನ ಕರೀತಾರೆ. ಹಾಗೆ ಶ್ರೀನಿವಾಸನು ಮುಂದೆ ಆಗಬೇಕಾದ ಕಥೆಯನ್ನು ಈಗಲೇ ಹೇಳ್ತಾ ಇದ್ದ. ಇತಿ ಸಂಭಾಷ್ಯ, ಈ ರೀತಿಯಾಗಿ ಅವರಿಬ್ಬರು ಮಾತನಾಡಿದ್ದಾರೆ. ಆಮೇಲೆ ವಿಚಾರ ಮಾಡಿದ, ಇವನಿಗೇನೋ ಹೇಳಿ ಕಳಿಸಿದೆ, ಚೋಳರಾಜನ ಕಥೆ ಮುಗೀತು. ಆಮೇಲೆ ನನಗೆ ಈ ಪೆಟ್ಟಾಗ್ಯದಲ್ಲ, ಅದಕ್ಕೇನಾದರೂ ಉಪಾಯ ಮಾಡಬೇಕಲ್ಲ. ಉಪಾಯವನ್ನು ಯಾರ ಹತ್ರ ಕೇಳೋದು ಅಂದರೆ ಅದಕ್ಕೆ ವಿಚಾರ ಮಾಡಿದರು. ಎಲ್ಲ ದೇವತೆಗಳ ಗುರು ಯಾರು? ಬೃಹಸ್ಪತ್ಯಾಚಾರ. ಅವ್ರನ್ನ ಕರೆದಂತ ಇದಕ್ಕೆ ಉಪಾಯವನ್ನು ಹೇಳೋದು. ಯಾಕೆಂದರೆ ಯಾರೋ ಸ್ಪೆಷಲಿಸ್ಟ್ ಕೇಳೋದು, ಅವ್ರು ಇನ್ನೇನೋ ಹೇಳೋದು, ಅದು ಮತ್ತೊಂದಕ್ಕೇನೋ ಪರಿಣಾಮ ಆಗೋದು ಬೇಡ. ಎಲ್ಲ ಗೊತ್ತಿರಬೇಕು, ಅಂಥವ್ರನ್ನ ಕರಿಬೇಕು. ಬೃಹಸ್ಪತ್ಯಾಚಾರನ ಕರೆದಂತ. ಗುರುಂ ಸುರಪತೇಶ್ಚೈವ ಸಸ್ಮಾರ ಜಗದೀಶ್ವರ. ಇವರು ಇನ್ನೂ ಮನಸ್ಸಿನೊಳಗೆ ಅನ್ಕೊಂಡಿದ್ದಾನೆ, ಅಷ್ಟರೊಳಗೆ ಬಂದು ಗುರು ಬೃಹಸ್ಪತ್ಯಾಚಾರ ಬಂದು ನಿಂತಿದ್ದಾರೆ. ಬಂದ ತಕ್ಷಣ ಎರಡನೇ ಮಾತಿಲ್ಲ, ಇಷ್ಟು ಪೆಟ್ಟಾಗಿದೆ, ಔಷಧ ಏನು ಹೇಳು ಅಂತಂದ್ರು. ಟೆಲ್ ಮಿ ದ ಪ್ರಿಸ್ಕ್ರಿಪ್ಷನ್ ಅಂತಂದ್ರು. ಯಾವ ಪ್ರಿಸ್ಕ್ರಿಪ್ಷನ್ನಿಂದ ಈ ತಲೆ ಹುಷಾರಾಗ್ತದೆ ನನಗೆ ತಿಳಿಸು ಅಂತಂದ್ರು. ಆವಾಗ ಅವರಂದ್ರು, ನೋಡು ಏನು ಮಾಡಬೇಕು ಅಂದರೆ, ಕ್ಷೀರಂ ಔದುಂಬರಂ ಚೈವ ತಥಾ ಕರ್ಪಾಸ ಮರ್ಕಜಂ ಮೇಲಯಿತ್ವಾ ರಮಾಕಾಂತ ತತ್ಕ್ಷತೋಪರಿಧಾರ್ಯತಾಂ. ಕ್ಷೀರಂ ಔದುಂಬರಂ ಚೈವ, ಎಕ್ಕೆ ಗಿಡದ ಹತ್ತಿ ಮತ್ತು ಅತ್ತಿ ಗಿಡದ ಹಾಲು, ಅದನ್ನು ತಗೊಂಡು ಒಂದಕ್ಕೊಂದು ಮಿಕ್ಸ್ ಮಾಡಿ, ಅದೇನು ಬತ್ತಿ ಆಗ್ತದಲ್ಲ ಅದನ್ನು ಇಲ್ಲಿ ಹಚ್ಚು, ದಿನನಿತ್ಯ ಹಚ್ಚು, ಅದರಿಂದ ಹುಷಾರಾಗ್ತದೆ ಅಂತ ತಕ್ಷಣ ಹೇಳಿದ. ಕೇಳೋರು ಇಮಿಡಿಯೇಟು, ಹೇಳೋರು ಇಮಿಡಿಯೇಟ್, ಯಾರಿಗೂ ಏನೂ ಟೈಮ್ ಇಲ್ಲ. ಯಾಕೆಂದರೆ ಕೇಳುವವನು ಸರ್ವೋತ್ತಮ, ಹೇಳುವವರು ಕೂಡ ಭವರೋಗ ಭಿಷಕ್ ಆದವರು, ಭವರೋಗಕ್ಕೆ ವೈದ್ಯರಂತೆ ಇರುವ ಆ ವೈದ್ಯ ಶ್ರೇಷ್ಠರು ಬೃಹಸ್ಪತ್ಯಾಚಾರ. ಹಿಂಗಾಯ್ತು. ಆಮೇಲೆ ಇತ್ಯೇವಂ ಗುರುಣಾದ್ಯಪ್ತಃ ತಚ್ಚಕಾರ ಯಥೋದಿತಂ. ಈ ರೀತಿಯಾಗಿ ಅವನು ಮಾಡ್ತಾ ಇದ್ದಾನೆ. ಮಾಡ್ತಾ ಇರುವಾಗ ದುಃಖ ಆದಾಗ ಒಂದು ಸ್ವಲ್ಪ ಸಮಯ ಕಳೆಯುವ ಸಮಯ ಕಷ್ಟ ಆಗ್ತದೆ. ಎಸ್ಪೆಷಲಿ ಒಬ್ಬರೇ ಇದ್ದಾಗ, ಒಬ್ಬರೇ ಇದ್ದು ದುಃಖವನ್ನು ಕಳಿಬೇಕು ಅಂತಂದ್ರೆ ಏನು ಮಾಡಬೇಕು? ಏನಾದರೂ ಚಿಂತನೆ ಮಾಡ್ತಾ ಇರಬೇಕು. ಚಿಂತೆ ಅಲ್ಲ, ಚಿಂತನೆ. ಚಿಂತೆ ಮಾಡಿದರೆ ಏನೂ ಉಪಯೋಗ ಇಲ್ಲ. ಚಿಂತೆ ಮಾಡಿದರೆ ಅದು ಬೇಗ ಮುಗಿದು ಹೋಗ್ತದೆ ಸಮಯ. ಅದಕ್ಕೆ ಹೇಳ್ತಾರೆ ಚಿತೆ ಇದ್ದಂತೆ ಅಂತ. ಅದಕ್ಕೆ ಮಾಡಬಾರ್ದು. ಮಾಡಬೇಕಾದದ್ದು ಚಿಂತನೆ. ಅದನ್ನು ಶ್ರೀನಿವಾಸ ಮಾಡಿ ನಮಗೆ ತೋರಿಸ್ತಾ ಇದ್ದಾನೆ. ಅವನಂದ, ಈ ಜಾಗ ಹೇಗೆ ಕಾಣಿಸ್ತಾ ಇದೆ ನನಗೆ ಗೊತ್ತೇನು ತಂತಾನೆ ಹೇಳ್ಕೊತಾ ಇದ್ದ. ಸ್ವಗತವಾಗಿ ಹೇಳ್ತಾ ಇದ್ದಾನೆ. ಏನಂತ? ಕೌಸಲ್ಯ ಕೀಟಕ ಗ್ರಹಂ ತಿಂತ್ರಿಣಿ ದಶ ದಿಗ್ರತಃ ಗಿರಿರೂಪೋನುಜ ಸಾಕ್ಷಾತ್ ಅಯೋಧ್ಯಾ ಭೂದ್ ಆದಿತ್ಯಕ ಅಂತ ವಿಚಾರ ಮಾಡಿದ. ಈ ಜಾಗ ಇದೆಯಲ್ಲ, ಈ ವಲ್ಮೀಕ ಹುತ್ತ, ಇದು ನನ್ನ ತಾಯಿಯಾದ ಕೌಸಲ್ಯಾದೇವಿ ಇದ್ದಂತ. ಆಮೇಲೆ ಈ ತಿಂತ್ರಿಣಿ ವೃಕ್ಷ, ಯಾವ ವೃಕ್ಷದ ಕೆಳಗೆ ಈ ಹುತ್ತದನೋ ಆ ವೃಕ್ಷ ನಮ್ಮಪ್ಪ ದಶರಥ ಇದ್ದಂತೆ. ಯಾವ ಗಿರಿಯ ಮೇಲೆ ಈ ನಾವೆಲ್ಲ ಕೂತಿದ್ದೀವೋ ಶೇಷ ಪರ್ವತ, ಅದು ನನ್ನ ತಮ್ಮ ಲಕ್ಷ್ಮಣ ಇದ್ದಂತೆ. ಮತ್ತು ಈ ಇಡೀ ಜಾಗ ಪೃಥ್ವಿ ಮಂಡಲ ಅಯೋಧ್ಯ ಇದ್ದಂತೆ ಅಂಥೇಳಿ ಅಯೋಧ್ಯೆಯಲ್ಲಿರುವ ತನ್ನ ರೂಪ ಶ್ರೀರಾಮಚಂದ್ರನಿಗೂ ತನಗೂ ಅಭೇದ ಚಿಂತನೆಯನ್ನು ಮಾಡ್ತಾ ಇದ್ದ. ವೇದವ್ಯಾಸರು ಹೇಗೆ ಆ ವೇದದ ಮಾತನ್ನ ಇಲ್ಲಿ ತೋರಿಸ್ತಾರೆ ನೋಡ್ರಿ. ವೇದದಲ್ಲಿ ಏನು ಹೇಳ್ತದೆ? ನೇಹ ನಾನಾಸ್ತಿ ಕಿಂಚನ ಅಂತ ಹೇಳ್ತದೆ. ನೇಹ ನಾನಾಸ್ತಿ ಕಿಂಚನ ಅಂದ್ರೆ ಏನು? ಪರಮಾತ್ಮನಿಗೂ ಅವನ ಅವತಾರಗಳಿಗೂ ಯಾವ ಭೇದನೂ ಇಲ್ಲ ಅಂತ. ಸ್ವಗತ ಭೇದ ವಿವರ್ಜಿತನು ಅಂತ ಹರಿಕಥಾಂಸಾರದವ್ರು ಹೇಳ್ತಾರೆ. ಹಾಗೆ ತೋರಿಸೋದಕ್ಕಾಗಿ ಶ್ರೀನಿವಾಸ ರೂಪದಿಂದ ರಾಮರೂಪವನ್ನು ಚಿಂತನೆ ಮಾಡ್ತಾರೆ. ಅಷ್ಟಕ್ಕೆ ಮುಗಿಸ್ಲಿಲ್ಲ. ಶ್ರೀನಿವಾಸನ ರೂಪ ಅಂದ್ರೆ ಯಾವುದು? ಕೃಷ್ಣ ರೂಪನೇ. ಅದನ್ನೂ ಚಿಂತನೆ ಮಾಡ್ತಾರೆ. ಏನಂತ ಹೇಳ್ತಾರೆ ನೋಡ್ರಿ. ಬಲಭದ್ರ ವಲ್ಮೀಕಂ ದೇವಕಿ ಸಾಕ್ಷಾತ್ ವಸುದೇವೋಥ ತಿಂತ್ರಿಣಿ. ವಲ್ಮೀಕ ಹುತ್ತ ಅಂದ್ರೆ ನನ್ನ ತಾಯಿಯಾದ ದೇವಕಿ, ತಿಂತ್ರಿಣಿ ವೃಕ್ಷ ಅಂತಂದ್ರೆ ಯಾರು? ವಸುದೇವ. ಬಲಭದ್ರನೇ ಈಗ ಅಲ್ಲಿದ್ದ ಯಾವ ಅನುಜನಾದಂತಹ ಲಕ್ಷ್ಮಣ ಇದ್ದ, ಅವನೇ ಈಗ ಬಲರಾಮ ಆಗಿದ್ದಾನೆ. ಅವನೇ ಈ ಪರ್ವತ ಮತ್ತು ಮಧುರಾ ಪಟ್ಟಣವೇ ಈ ವೆಂಕಟಾಚಲ ಅಂತ ಹೇಳಿ ಕೃಷ್ಣ ರೂಪದ ಚಿಂತನೆಯನ್ನು ಹೀಗೆ ಮಾಡ್ತಾ ಮಾಡ್ತಾ ಅವನು ತನ್ನ ಸಮಯವನ್ನು ಸ್ವಲ್ಪ ಕಳೆದಿದ್ದಾನೆ. ಪೆಟ್ಟು ಬಿದ್ದಾಗ ಈ ರೀತಿಯಾದ ಉತ್ತಮ ಚಿಂತನೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದ. ಯಾವುದೋ ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ಇಲ್ಲಿರುವಂತಹ ಎಲ್ಲ ಪಕ್ಷಿ ಪಶು ಪ್ರಾಣಿಗಳು, ವೃಕ್ಷಗಳು, ಲತೆಗಳು, ಬಳ್ಳಿಗಳು, ಕಲ್ಲು ಮಣ್ಣು ಎಲ್ಲವನ್ನೂ ಕೂಡ ಚಿಂತನೆ ಮಾಡ್ತಾನೆ. ಯಾರ್ಯಾರು ಅಂಥೇಳಿ ಅದೆಲ್ಲ ನಿನ್ನೆ ದಿವಸ ಬಂದಿತ್ತಲ್ಲ. ಶ್ರೀನಿವಾಸನ ಪಟ್ಟಣದ ಮೇಲಿರುವ ಒಂದೊಂದು ಕಲ್ಲು ಕೂಡ ಒಂದೊಂದು ರೂಪದ
ದೇವತೆ ಅಂತ ಹೇಳಿ ಬಂದಿತ್ತು, ಪಕ್ಷಿಗಳೆಲ್ಲ ಪಿತೃಗಳು, ವೃಕ್ಷಗಳೆಲ್ಲ ದೇವತೆಗಳು, ಹೀಗೆಲ್ಲ ಬಂದಿತ್ತಲ್ಲ. ಆ ಎಲ್ಲವನ್ನು ಮತ್ತೆ ಅವನು ಚಿಂತನೆ ಮಾಡ್ತಾನೆ ಅಂತ ಇಲ್ಲಿ ಬರುತ್ತೆ. ಹೀಗೆ ಎಲ್ಲವನ್ನು ಮಾಡಿ ಮಾನುಷಂ ದೇಹಮಾಸಾದ್ಯ ಯಪ್ ಪುಮಾನ್ ವೆಂಕಟಾಚಲಂ ಪ್ರೀತೋ ಭವೇದ್ರಮಾನಾಥ ಸರ್ವದೇವ ನಮಸ್ಕೃತಃ. ಹೀಗಾಗಿ ಮಾನುಷಂ ದೇಹಮಾಸಾದ್ಯ, ಒಳ್ಳೆಯ ಮನುಷ್ಯ ದೇಹದೊಳಗೆ ಯಾವನು ತಿರುಪತಿಗೆ ಹೋಗಬೇಕು ಅಂತ ಸಂಕಲ್ಪ ಮಾಡ್ತಾನೋ, ಹೋಗೋದು ಆಮೇಲೆ ಸಂಕಲ್ಪ ಮಾಡಿದರೂ ಸಾಕು, ಅದರಿಂದ ಒಳ್ಳೆಯ ಧರ್ಮ ಅವನು ಪಾಲನೆ ಮಾಡಿದಂತ ಆಗ್ತದೆ. ಇವತ್ತೇ ಎಲ್ಲರೂ ಸಂಕಲ್ಪ ಮಾಡಿಬಿಡು ತಿರುಪತಿಗೆ ಆದಷ್ಟು ಬೇಗ ಬರ್ತೀವಿ ಅಂತ, ಅಷ್ಟೇ. ಅದರಿಂದ ಅವನು ದೊಡ್ಡ ಧರ್ಮವನ್ನು ಪಾಲಿಸಿದಂಗೆ ಆಗ್ತದೆ. ಅದು ಯಾವಾಗ ಆಗಬೇಕು ಅದು ಅವನಿಗೆ ಗೊತ್ತದೆ. ಎಷ್ಟೋ ಜನ ಹಠ ಹಿಡಿದು ನಾ ಇವತ್ತೇ ದರ್ಶನ ಮಾಡ್ತೀನಿ ಅಂತ ನಿಂತವರಿಗೆ ದರ್ಶನ ಆಗಿಲ್ಲ, ಆಗೋದೂ ಇಲ್ಲ. ಯಾಕೆ ಅಂದರೆ ಕೊಟ್ಟವರಿಗುಂಟು ಕೊಡದವರಿಗಿಲ್ಲ, ಅಷ್ಟೇ ಇರುತ್ತೆ. ಆದ್ದರಿಂದ ನಾವು ಮಾಡ್ತೀವಿ ಅಂತಲ್ಲ, ಭಗವಂತನಿಗೆ ಪ್ರಾರ್ಥನೆಯ ರೂಪದಲ್ಲಿ ಸಂಕಲ್ಪವನ್ನಾದರೂ ಮಾಡಬೇಕು ಅಂತ. ಹೀಗಾಗಿ ಅಷ್ಟು ಮಾಡಿದರೆ ಆ ರಮಾನಾಥನಾದ ವೆಂಕಟೇಶ ಪ್ರೀತಿ ಆಗ್ತಾನೆ ಅಂತ ಹೇಳಿ ಈ 4ನೇ ಅಧ್ಯಾಯವನ್ನು ಮುಗಿಸ್ತಾರೆ. ಶ್ರೀ ವೆಂಕಟಾದ್ರೇರ್ ಮಹಿಮಾನಮುತ್ತಮಂ ಜಾನಂತಿನ ಬ್ರಹ್ಮ ಶಿವೇಂದ್ರ ಪೂರ್ವಕಾಹ. ಈ ಮಹಿಮೆಯನ್ನ ನಮಗೆ ತಿಳಿದಷ್ಟು ನಾವು ಹೇಳಿರ್ತೀವಿ, ಕಥೆ ಹೀಗಿದೆ ಹಾಗಿದೆ, ಚೋಳರಾಜನ ಕಥೆ, ಅದಕ್ಕೆ ಕಾರಣ ಇದು ಅದು ಅಂತ ಹೇಳಿ. ನಾವು ಬ್ರಹ್ಮಜ್ಞರಲ್ಲ, ನಾವು ವೇದಜ್ಞರಲ್ಲ, ನಮಗೆ ತಿಳಿದಷ್ಟು ನಾವು ಹೇಳಲಿಕ್ಕೆ ಸಾಧ್ಯ. ಇದನ್ನು ನಿಜವಾಗಿಯೂ ಬ್ರಹ್ಮದೇವರು ಉಪದೇಶ ಮಾಡಬೇಕು, ರುದ್ರದೇವರು ಉಪದೇಶ ಮಾಡಬೇಕು, ಇಂದ್ರಾದಿ ದೇವತೆಗಳು ಇದರನ್ನು ಉಪನ್ಯಾಸ ಮಾಡಲಿಕ್ಕೆ ಸಮರ್ಥರು, ನಾವೆಲ್ಲ ಅಲ್ಲ ಅಂಥೇಳಿ ಇದನ್ನು ತಿಳಿಬೇಕು. ಜಾನಂತಿ ವಿಷ್ಣೋ ಸ್ಥಳಮದ್ಭುತಂ ಚ ಇತಿ ಶ್ರೀ ಭವಿಷ್ಯೋತ್ತರ ಪುರಾಣೆ ವೈಕುಂಠಗಿರಿ ಮಹಾತ್ಮೆ ಶ್ರೀನಿವಾಸಕೃತ ಶಾಪಹೇತೂಪ ಉಪನ್ಯಾಸಾದಿ ವರ್ಣನಂ ನಾಮ ಚತುರ್ಥೋಧ್ಯಾಯ. ಅಲ್ಲಿಗೆ ಭಾಗಾಯಿತು. 5ನೇ ಅಧ್ಯಾಯದಲ್ಲಿ ಇದರ ಮುಂದುವರಿಕೆಯನ್ನು ಮಾಡ್ತಾರೆ. ಪ್ರಧಾನ ಘಟ್ಟ ಯಾವ ಘಟ್ಟ ಅಂತಂದರೆ ಕಲ್ಯಾಣದ ಘಟ್ಟ. ಅಲ್ಲ, ಎಷ್ಟೊತ್ತಾಯಿತು ಬರೀ ಇನ್ನೂ ವೆಂಕಟೇಶ ದೇವರ ಮಹಿಮೆ ಶುರು ಮಾಡಿದ್ದೀರಿ, ಆದರೆ ಕಲ್ಯಾಣದ ಘಟ್ಟನೆ ಬರ್ತಾ ಇಲ್ಲಲ್ಲ ಅಂತ ನಿಮ್ಗೆ ಅನಿಸ್ಬೋದು. 4ನೇ ದಿವಸ ಬಂತು ಈಗಾಗಲೇ ಅಂತಂದಾಗ, ಹೌದಪ್ಪ, ಇದು ನಿನಗನಿಸಿದ್ದಷ್ಟೇ ಅಲ್ಲ, ಅಲ್ಲಿ ಕೂತಂತಹ ಪುರಾಣವನ್ನು ಕೇಳುವ ಎಲ್ಲ ಋಷಿಗಳಿಗೂ ಅನಿಸ್ತಂತೆ. ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ಶ್ರುತಂ ಶ್ರೀ ವೆಂಕಟೇಶಸ್ಯ ಮಾಹಾತ್ಮ್ಯಂ ಪಾಪನಾಶನಂ. ಬೇಕಾದಷ್ಟು ಮಹಾತ್ಮ ಹೇಳಿದ್ದೀರಿ, ಇನ್ನು ಮುಂದಾದರೂ ಕೂಡ ಬೇಗ ತತ್ ಕಲ್ಯಾಣ ವಿಧಿಂ ಬ್ರೂಹಿ ಕೋವಾ ಕಾಶೋ ನೃಪೋತ್ತಮ. ಅವನ ಕಲ್ಯಾಣದ ಕಥೆಯನ್ನು ಹೇಳ್ರಿ. ಆಕಾಶರಾಜ ಅಂತ ಆವಾಗಲೇ ಹೇಳಿದ್ರಿ, ಭಾಳ ಇನ್ಸ್ಪೈರ್ ಆಯ್ತು ನಮಗೆ. ಅವನ ಬಗ್ಗೆ ಕಥೆ ಹೇಳ್ರಿ. ನಮಗೆ ಹಿಂದೆ ಹೇಳಿದ್ರಿ ಮಾಧವ ಬ್ರಾಹ್ಮಣನೇ ಆಕಾಶರಾಜನಾಗಿ ಬರ್ತಾನೆ ಅಂತ, ಮೊದಲನೇ ದಿನಾನೇ ಹೇಳಿದ್ರಿ. ಆ ಕಥೆಯನ್ನು ವಿಸ್ತಾರ ಮಾಡ್ರಿ ದಯವಿಟ್ಟು. ಮತ್ತು ಆ ಆಕಾಶರಾಜನಿಗೆ ಅಳಿಯನಾಗಿ ಇವನು ಹೇಗೆ ಆದ, ಜಾಮಾತ್ರತೆಯನ್ನು ಹೇಗೆ ಪಡೆದ, ಈ ಸುಂದರವಾದ ವೈವಾಹಿಕ ಕಥೆಯನ್ನು ನಮಗೆ ತಿಳಿಸ್ಕೊಡ್ಬೇಕು. ಅದನ್ನು ಸಾಂಗವಾಗಿ ನಾವು ಕೇಳಬೇಕು. ಅಷ್ಟನ್ನು ನೀವು ಚೆನ್ನಾಗಿ ಹೇಳ್ರಿ ಅಂತ ಹೇಳಿದ್ವಿ. ಆವಾಗ ಹೇಳ್ತಾರೆ, ಯಪ್ ಪುಮಾನ್ ವೆಂಕಟೇಶಸ್ಯ ಮಹಿಮ ಕ್ಷೀರಸಾಗರೆ ಸ್ನಾನಾಚಾರ ಪರೋ ನಿತ್ಯಂ ಸದನ್ಯ ಪುಣ್ಯವರ್ಧನ. ಇದನ್ನು ಕೇಳೋದ್ರಿಂದ ಆಗ್ತದೇನು? ಯಾಕೆ ಇದನ್ನು ಕೇಳಬೇಕು ಅಂದರೆ, ಕಲ್ಯಾಣವನ್ನು ಕೇಳಿದ್ರೆ ಏನಾಗ್ತದೆ? ಉಪನಿಷತ್ನೊಳಗೆ ಒಂದು ಮಾತು ಹೇಳ್ತಾರೆ, ನಾವು ದೇವರನ್ನ ಹೇಗೆ ಉಪಾಸನೆ ಮಾಡ್ತೀವೋ ಅದು ನಮ್ಮೊಳಗೆ ಹಾಗೇ ರಿಫ್ಲೆಕ್ಟ್ ಆಗ್ತದೆ. ಭಗವಂತ ಜ್ಞಾನಪೂರ್ಣ ಅಂತ ಚಿಂತನೆ ಮಾಡಿದರೆ ನಮಗೆ ಜ್ಞಾನ ಬರುತ್ತೆ. ಭಗವಂತ ಆನಂದಮಯ ಅಂತ ಚಿಂತನೆ ಮಾಡಿದರೆ ನಮಗೊಂದು ಸ್ವಲ್ಪ ಆನಂದ ದೊರೀತು. ಹಾಗೆ ಭಗವಂತನ ಕಲ್ಯಾಣದ ಚಿಂತನೆಯನ್ನು ಮಾಡಿದರೆ ನಮ್ಮ ಮನೆಯೊಳಗೆ ಕಲ್ಯಾಣ ಆಗ್ತದಂತ ಅರ್ಥ. ಇಷ್ಟೇ ಅಭಿಪ್ರಾಯ. ಹೀಗಾಗಿ ನಮ್ಮ ಮನೆಯೊಳಗೆ ಕಲ್ಯಾಣಾದಿಗಳು ನಡೀಬೇಕು. ಆದ್ದರಿಂದ ನಾವು ಇದನ್ನು ಕೇಳಬೇಕು. ಏವಂ ನಿಶಮ್ಯ ಋಷಿಭಿಃ ಪರಿಭಾಷಿತಂ ಶುಭಂ ಸುತೋ ನಿತಾಂತಂ ಅವಧನ್ ನಿಜ ಶಿಷ್ಯ ಸಂಘಾನ್. ಹೇಳ್ತಾ ಇದ್ದಾರೆ ನೋಡಿ, ಕೃಪಯ ಅಭಿನಂದನ್. ಚೆನ್ನಾಗಿ ಇವರಿಂದ ಪ್ರಾರ್ಥಿತರಾದಂತಹ ಆ ಋಷಿಗಳು, ಸೂತಾಚಾರ್ಯರು ಹೇಳ್ತಾ ಇದ್ದಾರೆ, ಶೃಣ್ವಂತು ಮುನಯಃ, ಎಲ್ಲ ಋಷಿಗಳೇ ಕೇಳಿರಿ, ನಾನು ಈಗ ಅದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ. ಕನ್ಯಾ ಸಂಗ್ರಹಣವನ್ನು ಹೇಗೆ ಶ್ರೀನಿವಾಸ ಮಾಡಿದ, ಹೇಗೆ ಅವರಿಬ್ಬರ ವಿವಾಹ ಅನ್ನೋದು ಆಯಿತು ಅನ್ನೋದನ್ನು ತಿಳಿಸ್ತೀನಿ. ಕದಾಚಿದ್ ವೆಂಕಟೇಶಸ್ತು ಸ್ವೌಷಧಾರ್ಥಂ ಸ್ವಯಂ ಹರಿಃ ಗಮನಾಭಿಮುಖೋ ಭೂತ್ವ ನಿರ್ಜಗಾಮ ಅರುಣೋದಯೇ. ಒಂದು ಸಲ ತನ್ನ ಔಷಧಕ್ಕಾಗಿ, ಒಂದು ದಿವಸದ ಔಷಧ ಆಯಿತು, ದಿನ ನಡಿಬೇಕಲ್ಲ, ದಿನ ಔಷಧಕ್ಕಾಗಿ ಅವನು ಹೋಗ್ತಾ ಇದ್ದ. ಯಾವ ಗಿಡದ ಹಾಲು, ಯಾವ ಗಿಡದ ಹತ್ತಿ ಎಲ್ಲ ಹೇಳಿದ್ರಲ್ಲ, ಆ ಪ್ರಕಾರವಾಗಿ ಅದನ್ನು ಹಚ್ಚಿಕೊಂಡು ಮತ್ತೆ ಔಷಧಿಯನ್ನು ಮಾಡ್ತಾ ಇದ್ದ. ಆವಾಗ ದೂರದಲ್ಲಿ ಒಂದಿಷ್ಟು ವರಾಹ ಸಮೂಹ ಬರ್ತಾ ಇತ್ತು. ವರಾಹ ಸಮೂಹ ಅಂದರೆ ನಮ್ಮ ಊರಾಗ ಬರ್ತಾವಲ್ಲ, ಹಂಗಲ್ಲ, ಕಪ್ಪು ವರಾಹ ಅಲ್ಲ, ಇದು ಶ್ವೇತ ವರಾಹ. ಹಾಗೆ ವರಾಹಗಳು ಬರ್ತಾ ಇದ್ದಾವೆ. ಅದರ ಮಧ್ಯದಲ್ಲಿ ಸುಂದರನಾದ ಮತ್ತೆ ವರಾಹ ಸ್ವಾಮಿ ಕಾಣಿಸ್ಕೊಳ್ತಾ ಇದ್ದ. ಬಹಳ ಚಂದ ಹೇಳ್ತಾರೆ,
ತಸ್ಮಿನ್ ಕಾಲೇ ವರಾಹಸ್ತು ಮೃಗಯಾರ್ಥಂ ಸಸೂಕರಃ ಶ್ಯಾಮಾಕಹಾರಿಣಂ ಜಿತ್ವಾ ದೈತ್ಯಂ ವೃಷಭನಾಮಕಂ. ವರಾಹದೇವರು ಅಲ್ಲಿಯ ಲ್ಯಾಂಡ್ಲಾರ್ಡ್ಸ್ ಅಂದ್ರೆ ಎಷ್ಟು ಸ್ಟ್ರಾಂಗ್ ಇರ್ತಾರೆ ನಿಮಗೆಲ್ಲ ಗೊತ್ತು. ಬೆಂಗಳೂರಿನವ್ರು ನೀವು, ಬೆಂಗಳೂರಿನೊಳಗೆ ಲ್ಯಾಂಡ್ಲಾರ್ಡ್ಗಳದೇ ಹಾವಳಿ, ಇರೋ ಬರೋದೆಲ್ಲ ಅವ್ರದೇ. ಇವರು ಜಗತ್ತಿಗೆ ಲ್ಯಾಂಡ್ಲಾರ್ಡ್, ಯಾಕಂದರೆ ಭೂದೇವಿಯ ಗಂಡ ಅಲ್ಲ. ಹೀಗಾಗಿ ಅವರಿಗೆ ಬೇಕಾದಷ್ಟು ಬಾಧ್ಯತೆ ಇರ್ತದೆ. ಏನಂತ, ಎಲ್ಲ ಕಡೆ ಒಳ್ಳೆಯ ಬೆಳೆ ಬಂದಾಗ ಅದನ್ನು ಹಾಳು ಮಾಡಲಿಕ್ಕಂತ ಒಂದಿಷ್ಟು ಉಪದ್ರವ ಇರ್ತಾವೆ. ಆ ಉಪದ್ರವಗಳನ್ನು ದೂರ ಮಾಡಬೇಕು. ಹೇಗೆ ರಾಜರಿಗೆ ಅದು ಕರ್ತವ್ಯನೋ ಹಾಗೆ ಇವ್ರಿಗೂ ಅದು ಕರ್ತವ್ಯ ಅಂಥೇಳಿ ತಮ್ಮ ತಮ್ಮ ಆ ಖೇತಿ ಒಳಗಿರುವಂಥ ಏನೇನು ಸಮಸ್ಯೆ ಇತ್ತೋ ಅದನ್ನು ದೂರ ಮಾಡಲಿಕ್ಕೆ ಆ ಶ್ಯಾಮಾಕ ಹಾರಿಣಂ, ಒಳ್ಳೆಯ ಸಾಮೆಯ ಅಕ್ಕಿ ಬೆಳೆದಿತ್ತು, ಅದನ್ನು ಹಾಳು ಮಾಡ್ತಾ ಇದ್ದ ಒಬ್ಬ ವೃಷಭ ಅನ್ನುವ ದುಷ್ಟ. ಅವನನ್ನು ಕೊಂದು ಅವರು ಬರ್ತಾ ಇದ್ದಾರೆ ದಿಗ್ವಿಜಯ ಮಾಡಿಕೊಂಡು. ಆವಾಗ ಬಂದ ತಕ್ಷಣ ಆ ವರಾಹಗಳೆಲ್ಲ ಕೋಸಿ ಅಂಥೇಳಿ ಸೂಕರಾಸ್ತತ್ರ ಚಾಯಯುಹು. ಕೋಸಿ ಅಂದರೆ ಕಹ ಅಸಿ, ಯಾರು ನೀನು ಅಂತ ಶ್ರೀನಿವಾಸನ್ ನೋಡಿ ಆ ವರಾಹಗಳೆಲ್ಲ ಕೇಳ್ತಾ ಇದ್ದ. ಶ್ರೀನಿವಾಸ ಅವನು ಚೂರು ಒಳಗೆ ಹೋದಂತ, ಆ ಪೊದೆಯೊಳಗೆ ಅವನು ಅಡಕ್ಕೊಂಡ. ಆ ಜೋರಾಗಿ ಓಡಿ ಬರ್ತಾ ಇರೋದು ನೋಡಿ, ವೇಗ ನೋಡಿ. ಆವಾಗ ಲೀನನಾದಂತಹ ವೆಂಕಟೇಶ ನಿಧಾನವಾಗಿ ತೆಗೆದು ನೋಡ್ತಾನೆ ತನ್ನ ಕಣ್ಣನ್ನು. ಅಲ್ಲಿ ಬರೇ ವರಾಹಗಳಷ್ಟೇ ಬಂದಿಲ್ಲ, ವರಾಹ ವದನನಾದ ಸಾಕ್ಷಾತ್ ವರಾಹ ದೇವರೇ ಬಂದಿದ್ದಾರೆ. ಖುಷಿ ಆಯಿತು. ತನ್ನದೇ ಇನ್ನೊಂದು ರೂಪ, ಏಕಕಾಲಕ್ಕೆ ತನ್ನದೇ ಎರಡು ರೂಪಗಳನ್ನು ತೋರಿಸುವ ಅಪರೂಪದ ಸನ್ನಿವೇಶ ಅಲ್ಲೊಂದು ಇಲ್ಲೊಂದು ಬರ್ತಾವೆ. ನೀವು ನೋಡಿದ್ದೀರಿ. ವೇದವ್ಯಾಸ ರೂಪದಿಂದ, ಶ್ರೀಕೃಷ್ಣ ರೂಪದಿಂದ ಭೀಷ್ಮಾಚಾರ್ಯರ ಮುಂದೆ ನಿಂತಿದ್ದಾನೆ ಕೃಷ್ಣ. ಹಾಗೆ ರಾಮ ಪರಶುರಾಮ ರೂಪದಿಂದ ಭೇಟಿಯಾಗಿದ್ದು. ಹೀಗೆ ಅನೇಕ ವಿಷಯಗಳನ್ನು ನಾವು ನೋಡಿದ್ವಿ. ಇಲ್ಲಿ ಶ್ರೀನಿವಾಸ ಮತ್ತು ಆ ವರಾಹದೇವರ ರೂಪದಲ್ಲಿ ಎದುರು ಬದರು ಅವರಾಗ್ತಾ ಇದ್ದಾರೆ. ವೈಕುಂಠಾದಾಗತಂ ಮತ್ವಾ ವೆಂಕಟೇಶಂ ಶ್ರಿಯಪತಿಂ ಉವಾಚ ವಚನಂ ದೇವಂ ಧೈರ್ಯ ಮಾಲಂಬ್ಯ ಬುದ್ಧಿಮಾನ್. ಆವಾಗ ಅವರು ಮಾತಾಡ್ತಾ ಇದ್ದಾರೆ. ಯಾರು? ವರಾಹಸ್ವಾಮಿ. ನಮ್ಮ ವರಾಹಗಳು ನಿಮಗೇನು ಮಾಡೋದಿಲ್ಲಪ್ಪ, ಹೊರಗೆ ಬರ್ರಿ, ನೀನು ಶ್ರೀನಿವಾಸ ಅಲ್ಲ, ವೈಕುಂಠದಿಂದ ಬಂದಿಯಲ್ಲ ಅಂತ ಮಾತಾಡ್ತಾ ಇದ್ದಾನಂತ. ಏನು ವಿಡಂಬನೆ ಇರಬೇಕು. ದೇವರು ಅಲ್ಲ, ಗೊತ್ತಿದ್ದವರು ಸಣ್ಣ ಮಾತಾಡಿದಾಗ ವಿಡಂಬನೆ ಅಂತ ಅನಿಸ್ಬೇಕಲ್ಲ ಅದು. ಈಗ ಯಾರೋ ಇಬ್ಬರು ಮಹಾವಿದ್ವಾಂಸರಿದ್ದಾರೆ, ಸಣ್ಣ ಮಾತಾಡ್ತಾ ಇದ್ದಾರೆ, ಒಬ್ರಿಗೊಬ್ರು ಜಗಳಾಡ್ತಾ ಇದ್ದಾರೆ. ಆವಾಗ ಅದನ್ನು ವಿನೋದ ಅಂತ ಕರೀತಾರೆ. ವಿನೋದ, ವಿಡಂಬನೆ ಅಂತ. ನಮ್ಮಂಥವ್ರು ಯಾರಾದರೂ ಜಗಳಾಡ್ತಾ ಇದ್ರೆ ಏನ್ರಿ ಏನು ಉಪಯೋಗ ಇಲ್ಲವರು ಅಂತಂತ. ಯಾಕೆ ಅಂದರೆ ದೊಡ್ಡವರು ಸಣ್ಣದನ್ನು ಮಾಡಿದಾಗ ಚಂದ ಕಾಣಿಸ್ತದೆ, ಸಣ್ಣದವರು ದೊಡ್ಡದನ್ನು ಮಾಡಿದಾಗೂ ಚಂದ ಕಾಣಿಸ್ತದೆ. ಆದ್ದರಿಂದ ಜಗತ್ತಿನ ಮೂಲ ಶಕ್ತಿಯಾಗಿರುವ ಶ್ರೀನಿವಾಸ ಮತ್ತು ಅವನ ಇನ್ನೊಂದು ರೂಪ ಒಬ್ಬರಿಗೊಬ್ಬರು ಸಮಾಗಮವಾಗಿ ಮಾತಾಡ್ತಾ ಇರುವಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ದೇವತೆಗಳೆಲ್ಲ ಆಕಾಶದಲ್ಲಿ ಬಂದು ನಿಂತರು. ನಾವು ಹೇಗೆ ಉತ್ಸವ ಬಂತು ದೇವರದೊಂದಾಗ ಹೋಗಿ ನಿಲ್ತೀವಲ್ಲ ಬಾಗಿಲಿಗೆ, ಹಾಗೆ ಇವರಿಬ್ಬರು ಜೊತೆಗಿದ್ದಾರೆ ಅಂತೇಳಿ ಆಕಾಶದಲ್ಲಿ ದೇವತೆಗಳು ಬಂದು ಏಕಕಾಲಕ್ಕೆ ನೋಡಬಹುದು ಅಂತ. ಆದ್ದರಿಂದ ಬಂದಿದ್ದಾರೆ. ತತ್ವ ಹೇಳ್ತಾರೆ ನೋಡ್ರಿ. ಕ್ರೋಢನಾರಾಯಣೌರ ಸಾಕ್ಷಾತ್ ರೂಪದ್ವಂದ್ವ ವಿರಾಜಿತವು. ಆವಾಗ ಕಣ್ಣಿನೊಳಗೆ ನೀರು ಬರ್ತಾ ಇದೆ ಅಂತ ಇಬ್ಬರಿಗೂ. ತನ್ನದೇ ಇನ್ನೊಂದು ರೂಪ ನೋಡಿ, ಇಷ್ಟು ಚೆನ್ನಾಗಿದ್ದಾನಲ್ಲ ಇವನು ಅಂತ. ಗೊತ್ತಿಲ್ಲ ಅಂತಲ್ಲ, ಆದರೆ ಸುಂದರವಾದ ಆನಂದ ಹೆಚ್ಚಾದಾಗ ಮನುಷ್ಯನಿಗೆ ಕಣ್ಣ ನೀರು ಬರುತ್ತೆ. ಹಾಗೆ ಆ ಸುಂದರವಾದ ಆನಂದದ ಉದ್ರೇಕದಿಂದ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಂಠ ಬಿಗಿದು ಹೋಗಿದೆ, ಒಬ್ಬರಿಗೊಬ್ಬರು ನೋಡ್ತಾ ಇದ್ದಾರೆ. ಅದನ್ನು ಇಡೀ ಲೋಕವು ನೋಡ್ತಾ ಇದೆ ಅಂತ. ಆಮೇಲೆ ಎಲ್ಲರೂ ಸೇರಿ ಪುಷ್ಪವೃಷ್ಟಿಯನ್ನು ಮಾಡಿದ್ದ. ವವರ್ಷು ವರ್ಷಾಣಿ ಕ್ರೋಢನಾರಾಯಣೋಪರಿ. ಈ ವರಾಹ ರೂಪದಲ್ಲಿರುವ ಅವನ ಮೇಲೆ ಮತ್ತು ನಾರಾಯಣನ ಮೇಲೆ, ಶ್ರೀನಿವಾಸನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದ್ದ. ಯಥಾ ಯುಗಂ ಯಥಾ ದೇಶಂ ಯಥಾ ಕಾಲಂ ಯಥಾ ವಯಃ ಯಥಾವತಾರಮಾಕಾಂಕ್ಷನ್ ರಮತೆ ಪ್ರಾಕೃತೋ ಯಥಾ. ಒಂದು ದೇವತೆಗಳು ಒಂದು ಸ್ಟೇಟ್ಮೆಂಟ್ ಮಾಡಿದ್ರಂತೆ. ಹೆಂಗಂತಂದರೆ ದೇವರು ಹೆಂಗಿದ್ದಾನೆ ನೋಡ್ರಿ, ವಿಚಿತ್ರ. ಯಥಾ ಯುಗಂ, ಯಾವ ಯುಗಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ರಾಮಾವತಾರದಲ್ಲಿ ಮಾಡಿದ ಕೆಲಸಗಳಿಗೆ ಕೃಷ್ಣಾವತಾರದಲ್ಲಿ ಮಾಡಿದ ಕೆಲಸಗಳಿಗೆ ಒಂದಕ್ಕೊಂದು ಅಜಗಜಾಂತರ ವ್ಯತ್ಯಾಸ ಇದೆ. ರಾಮಾವತಾರದಲ್ಲಿ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಆರ್ಡೆಂಟ್ ಸ್ಟೂಡೆಂಟ್ ಥರ ಇದ್ದಾರೆ. ಕೃಷ್ಣಾವತಾರ ಹಂಗಲ್ಲ, ಚಾಣಕ್ಯನ ಥರ. ಅರ್ಥಾತ್ ಚಾಣಕ್ಯನೂ ಅದರಿಂದ ಬಂದದ್ದು. ಚಾಣಕ್ಯ ನೀತಿಯಲ್ಲಿ ತೋರಿಸಿಕೊಂಡ, ಕೃಷ್ಣ ನೀತಿ ಅಂತ ಕರಿಬೇಕು ಅದನ್ನು. ಅಂತಹ ಸುಂದರವಾದ ರೂಪವನ್ನು ಕೃಷ್ಣಾವತಾರದಲ್ಲಿ ತೋರಿಸಿದ. ಹೀಗಾಗಿ ಯಥಾ ಯುಗಂ ಯಥಾ ದೇಶಂ, ಯಾವ ರೀತಿಯಾಗಿ ದೇಶನ ಉಂಟೋ, ಯಾವ ಪರಿಸ್ಥಿತಿಯಲ್ಲಿ ಹೇಗಿರಬೇಕು ಹಾಗಿದ್ದಾನೆ. ಪ್ರಾಕೃತರಾಗಿ ನಡ್ಕೊಳ್ತಾ ಇದ್ದಾನೆ ಸ್ವಾಮಿ. ಅಪ್ರಾಕೃತ ದೇಹನೂ ಆಗಿದ್ದರೂ ಕೂಡ ಪರಮಾತ್ಮ ಪ್ರಾಕೃತನಂತೆ ತೋರಿಸ್ತಾನೆ. ಇದು ಕೂಡ ಒಂದು ವಿಷಯ, ನಿಮ್ಮ ಮಹತ್ವದ ವಿಷಯ ಅಂತ.
ಹೀಗೆ ನೋಡಿದ ತಕ್ಷಣ ನೋಡ್ರಿ, ನಾ ಹೇಳಿದ್ದಿಲ್ಲ, ಈ ರೀತಿಯಾಗಿ ಒಬ್ರಿಗೊಬ್ರು ನಡ್ಕೊಳ್ತಾರೆ. ಅದಕ್ಕೆ ನಾವು ಹೇಳಿದ್ದು ಶ್ರೀನಿವಾಸ ದೇವರಲ್ಲ ಮನುಷ್ಯ ಅಂತ. ಹೀಗೇನೋ ನಿರ್ಧಾರ ಮಾಡಬಾರ್ದು. ದೇವರು ಪ್ರಾಕೃತವಾಗಿ ತನ್ನ ರೂಪವನ್ನು ಕೆಲವು ಸಲ ತೋರಿಸ್ತಾನೆ, ನಡವಳಿಕೆಯನ್ನು ತೋರಿಸ್ತಾನೆ. ಅದಕ್ಕೆ ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ, ತಥಾ ಪ್ರಾದುರ್ಭಾವ ವಿಪರ್ಯಾಸ ತದ್ಭಕ್ತ ದ್ವೇಷ ಏವಚ ಅಂತ ಹೇಳುವಾಗ, ಪ್ರಾಕೃತ ದೇಹತ್ವಂ ದೇಹತ್ಯಾಗಾಧಿಕಂ ತಥಾ ಅಂತ ಹೇಳಿ, ಈ ಎಲ್ಲ ಕಾರಣಗಳಿಗೂ ಕೂಡ ದೇವರನ್ನ ನಾವು ಮನುಷ್ಯ ಅಂತ ತಿಳ್ಕೊಳ್ಬಾರ್ದು, ಪ್ರಾಕೃತವಾಗಿ ನಡ್ಕೊಳ್ತಾನೆ ಆದ್ದರಿಂದ ಅಂತ ತಿಳ್ಕೊಳ್ಬೋದು. ಹೀಗೆ ಕೆಲವೆಲ್ಲ ಅಲ್ಲಲ್ಲಿಗೆ ನಾವು ಶಾಸ್ತ್ರದ ಪ್ರಮೇಯಗಳನ್ನು ನೆನಪು ಮಾಡಿಕೊಳ್ಬೇಕು. ಏವಂ ವದಂತ ಸುರ ಪುಂಗವಾಂಸ್ತೆ ವಿಚಿತ್ರಮಾಯಾಂ ಜಗದೀಶ ಚೇಷ್ಟಾಂ. ಆ ಜಗದೀಶನ ವಿಚಿತ್ರವಾದ ಚೇಷ್ಟೆಯನ್ನ ಈಗ ಅವರೆಲ್ಲ ಹೇಳ್ತಾ ಇರುವ, ದೇವ ಸ್ಥಳಂ ಮೂಲ್ಯೇನ ಕೃತ್ಯತಾಂ, ಒಳ್ಳೆ ದುಡ್ಡು ಕೊಟ್ಟು ನೀವು ತಗೋಬೇಕು, ಒಳ್ಳೆ ಬಾಡಿಗೆ ಕೊಟ್ಟು. ಇತಿ ವಾಕ್ಯಂ ತದಶ್ರುತ್ವ ಪ್ರವಾಚ ಮಧುರಂಭಕ. ಅಲ್ಲ, ನನ್ನ ಹತ್ರ ಎಲ್ಲಿಂದ ದುಡ್ಡು ಬರಬೇಕು, ನಾನು ಬಾಡಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಒಂದು ವ್ಯವಸ್ಥೆ ಮಾಡ್ತೀನಿ. ಏನಂತ, ಕಲಿಯುಗ ಮುಗಿಯುವವರೆಗೆ ಜನ ಬರ್ತಾನೆ ಇರ್ತಾರೆ. ಎಷ್ಟು ಬರ್ತಾರೆ ಅಂತ ನಿಮಗೆ ಗೊತ್ತದ, ಅಷ್ಟು ಜನ ಬರ್ತಾರೆ, ಅಷ್ಟು ಸಮರ್ಪಣೆ ಮಾಡ್ತಾರೆ. ಆದರೆ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀವಿ. ಪ್ರಥಮಂ ದರ್ಶನಂ ತೀರ್ಥಂ ನೈವೇದ್ಯಂ ಕ್ಷೀರಸೇಚನಂ ಇದಮೇವ ಪರಂ ದ್ರವ್ಯಂ ದದಾಮಿ ಕರುಣಾನಿಧೆ. ಬಂದವರೆಲ್ಲ ಫಸ್ಟ್ ನಿಮ್ಮನೆಗೆ ಬರಬೇಕು, ನಿನ್ನನ್ನು ದರ್ಶನ ಮಾಡಬೇಕು, ನಿನಗೆ ನಮಸ್ಕಾರ ಮಾಡಬೇಕು, ನಿನ್ನ ತೀರ್ಥ ತಗೋಬೇಕು, ನಿನಗೆ ಅಭಿಷೇಕ ಮಾಡಿಸ್ಬೇಕು. ಈ ಎಲ್ಲ ಮುಗಿದ ಮೇಲೆ ನನ್ನ ಹತ್ರ ಬರ್ತಾರೆ. ಸರಿ ಆಯ್ತು ಇಲ್ವೋ? ಇಷ್ಟು ವ್ಯವಸ್ಥೆ. ಅದಕ್ಕೆ ನಾವು ಯಾವಾಗಲೂ ವರಾದೇವರಿಗೆ ಮೊದಲು ದರ್ಶನ ಮಾಡಿಕೊಂಡೇ ಶ್ರೀನಿವಾಸನ ದರ್ಶನ ಮಾಡ್ತೀವಿ. ಯಾಕೆಂದ್ರೆ ಇದು ಶ್ರೀನಿವಾಸನೇ ಮಾಡಿಕೊಟ್ಟಂತಹ ಒಂದು ವಿಡಂಬನೆ ಅಲ್ಲಿ ಆಗಬೇಕು. ಇದೇ ಪರಮವಾದ ದ್ರವ್ಯ, ಪರಮ ದ್ರವ್ಯ ಅಂತಂದ್ರೆ ಇದು. ಯಾಕೆಂದ್ರೆ ಪ್ರಥಮ ಪೂಜೆ ವರಾದೇವರಿಗೆ, ಅದಕ್ಕಾಗಿ ಕೊಟ್ಟಿದ್ದೇನೆ ಅಂತ ಹೇಳಿ. ದಾಸ್ಯಾಮಿಯತ್ತೆ ಭೂಕಾಂತ ತದಂಗಿ ಕುರು ಮಾಧವ. ಅದರಿಂದ ಏನು ಕೊಡ್ತಾ ಇದ್ದೀನೋ ಅದನ್ನು ದಯವಿಟ್ಟು ಸ್ವೀಕಾರ ಮಾಡು ಅಂತ ಹೇಳಿ ಅವನು ಹೇಳಿದ. ಇತ್ಯುಕ್ತೋ ಹರಿಣಾ ಕೋತ್ರಿ ಹರಗೆ ಸ್ಥಾನಕಾಂಕ್ಷಿಣೆ ತದಾ ದದೋ ಹರೇ ಪಾದ ಶತಮಾತ್ರಂ ಮಾಪತೆ. ವರಾದೇವಂತವರಿದ್ದಾರೆ ನೋಡಿ, ಇಷ್ಟೆಲ್ಲ ಕೇಳಿದ ಮೇಲೆ ಇಷ್ಟು ವ್ಯವಸ್ಥೆ ಮಾಡಿದ್ರು. ಮೊದಲಿಗೆ ನಿನ್ನ ಹತ್ರ ಬರ್ತಾರೆ ಅಂತೆಲ್ಲ ಹೇಳಿದ್ರು, ಸ್ವಲ್ಪ ವಿಚಾರ ಮಾಡಿದ್ರು. ಹಂಗಂತೇಳಿ ಸಿಕ್ಕಾಪಟ್ಟೆ ಜಾಗ ಕೊಡಲಿಲ್ಲ. ಎಷ್ಟು ಕೊಟ್ಟರು ಅಂದ್ರೆ ತಮ್ಮ ಕಾಲಿನ 100 ಅಳತೆಯನ್ನು ಕೊಟ್ಟರು, ಒಂದು 100 ಹೆಜ್ಜೆ ಅಷ್ಟೇ ಕೊಟ್ಟರು. ಇಷ್ಟು ಮಾಡಿ ಅದೇ ಇವತ್ತು ನಾವು ನೋಡುತ್ತೀವಲ್ಲ, ಅದೇ ಶ್ರೀನಿವಾಸ ನಿಂತ ಕ್ಷೇತ್ರ. ಪಾದ ಶತಮಾತ್ರ, ಒಂದು 100 ಪಾದ ಮಾತ್ರ ಕೊಟ್ಟು ಒಬ್ಬರಿಗೊಬ್ಬರು ಮುಖ ನೋಡಿ ನಗ್ತಾ ಇದ್ದಾರೆ. ಪರಸ್ಪರ ವಿನೋದವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಪರಸ್ಪರ ವಿನೋದೇನ ಪೂರ್ವಾಣ ವೇಗ ರೂಪಿಣವು ಮೋಹನಾರ್ಥಂ ಚ ಭಕ್ತಾನಾಂ ಭಕ್ತಿ ಸಿದ್ಧಗೆ. ಇದು ಯಾಕೆ ಮಾಡಿದ್ರು ಅಂತಂದ್ರೆ, ದೇವರು ಮಾಡಿದ ಇಂಥ ಅದ್ಭುತವಾದ ಲೀಲೆಯನ್ನು ನೋಡಿ ಭಕ್ತರಿಗೆ ಅನಿಸ್ತದೆ, ಹೆಚ್ಚಿನ ಭಕ್ತಿ ಬರ್ತದೆ. ಹೀಗಾಗಿ ಹೇಳ್ತಾರೆ, ತಾನು ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ. ಕಾಲಾಚ್ಛ ದೇಶ ಗುಣತೋಸ್ಯ ನಚಾದಿರಂತೋ ವೃದ್ಧಿಕ್ಷಯ ಉನತು ಪರಸ್ಯ ಸದಾತನಸ್ಯ ನೈತಾದೃಶ ಕ್ವಚ ಬಭೂವ ನಚೈವ ಭಾವ್ಯೋ ನಾಸ್ತ್ಯುತ್ತರ ಕಿಮು ಪರಮಸ್ಯ ವಿಷ್ಣು. ಯಾವುದರಲ್ಲೂ ಕೂಡ ಆದಿ ಅಂತ್ಯಗಳಿಲ್ಲದ ಶ್ರೀನಿವಾಸ ತಾನು ತನ್ನದೇ ಇನ್ನೊಂದು ರೂಪದಿಂದ ತನ್ನದೇ ಕಟ್ಟಳೆಗೆ ಕಟ್ಟು ಬಿದ್ದು ಈ ರೀತಿಯಾಗಿ ಸುಂದರವಾಗಿ ಮೋಹನವನ್ನು ಮಾಡ್ತಾ ಇದ್ದಾನೆ. ಭಕ್ತರಲ್ಲದವರಿಗೆ ಇದು ಮೋಹನಕ್ಕಾಗಿ ಕಾರಣ, ಭಕ್ತರಾಗಿರುವವರಿಗೆ ಭಕ್ತಿಯ ಉದ್ರೇಕಕ್ಕೆ ಕಾರಣ ಹೇಳಿ ಈ ಪ್ರಸಂಗವನ್ನು ಮುಗಿಸ್ತಾರೆ. ಮುಗಿಸಿ ಒಂದು ಮಾತು ಹೇಳ್ತಾರೆ, ಏನೋ ಬಹಳ ಇಷ್ಟು ಸಂತೋಷ ಆಗಿದೆ, ಅದಕ್ಕಾಗಿ ಬರೀ ಭೂಮಿ ಕೊಡೋದು ಬೇಡ, ಭೂಮಿನೂ ಪಾಪ ಅಳದು ತೂಗಿ ಕೊಟ್ಟಿದ್ದಾನೆ, ಅದಕ್ಕೆ ಒಂದು ಎಕ್ಸ್ಟ್ರಾ ಗಿಫ್ಟ್ ಅಂತ ಕೊಟ್ಟು. ಏನಂತಂದ್ರೆ, ಒಬ್ಬರೇ ಇದ್ದೀನಿ ಅಂತಂದೆಲ್ಲ, ನಿನಗೊಬ್ಬರು ಅಡುಗೆಯವ್ರನ್ನ ಹಂಚ್ಕೊಡ್ತೀನಿ ಅಂತ. ಇವತ್ತಿನ ಕಾಲಕ್ಕೆ ಅಡುಗೆಯವರು ಸಿಕ್ಕರು ಅಂತಂದು ಎಷ್ಟ ಸಂತೋಷ ಆಗ್ತದೆ ಅಂತ ನಮ್ಮ ಮಾತೆಯನ್ನು ಕೇಳಬೇಕು, ಗೊತ್ತಾ? ಅಷ್ಟು ಕಷ್ಟ ಇದೆ ಅವ್ರು ಅಡುಗೆಯವ್ರು ಸಿಗೋದು. ಆಗಿನ ಕಾಲಕ್ಕೆ ಅವ್ರು ಅಡುಗೆಯವ್ರ ವ್ಯವಸ್ಥೆ ಮಾಡಿದ್ದ ನೋಡಿ, ಯಾರು ವರಾದೇವರು. ಏನಂತ, ತದಾರಭ್ಯ ದರಾಕಾಂತೋ ಬಕುಲಾಂ ತಾಕಕಾರಿಣಿ. ಒಬ್ಬಳು ಬಕುಲಾವತಿ ಅಂತಿದ್ದಾಳೆ, ಬಕುಲಮಾಲಾ ಅಂತ ಅವಳ ಹೆಸರು. ಅವಳನ್ನ ಮನೆಗೆ ಅಡಿಗೆಯೊಳಗಾಗಿ ಕಳಿಸ್ತೀನಿ, ನಿನ್ನ ತಾಯಿಯಂತೆ ಅವಳನ್ನು ಜೋಪಾನ ಮಾಡ್ತಾರೆ. ಅರ್ಪಯಾಮಾಸ ದೇವಾಯ ಸೇವಾರ್ಥಂ ತಾಂ ಧರಾಪತಿ. ಒಳ್ಳೆಯ ಮೆತ್ತಗಿನ ಅನ್ನ, ಅಂದ್ರೆ ಸಣ್ಣಕ್ಕಿ ಅನ್ನವನ್ನು ಮಾಡಿ ಪ್ರತಿನಿತ್ಯ ಊಟ ಮಾಡಿಸ್ತಾಳೆ ನಿಮಗೆ ಅಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಯಾಕೆಂದ್ರೆ ಅವನು ಬೆಳೀತಾ ಇದ್ದ, ಅದರ ಗದ್ದೆಯೊಳಗೆ ವರಾದೇವರು ಅಷ್ಟೆಲ್ಲ ಚೆನ್ನಾಗಿ ಬೆಳೀತಾ ಇತ್ತು. ಅದಕ್ಕಾಗಿ ಸಣ್ಣಕ್ಕಿ ಅನ್ನ, ಒಳ್ಳೆಯ ಪಾಯಸ ಎಲ್ಲವನ್ನೂ ಕೂಡ ನೈವೇದ್ಯ ಮಾಡಲಿಕ್ಕೆ ಪ್ರತಿನಿತ್ಯ ಆ ಹೆಣ್ಣು ಮಗಳನ್ನು ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಅಂತೇಳಿ ನಿನ್ನ ತಾಯಿಯಾಗಿ ಅವಳು ನಿಮ್ಮ ಮನೆಗೆ ಇರ್ತಾರೆ. ಸುಮದು ಪ್ರೇಷಯನ್ ನಿತ್ಯಂ
ತಯಾ ಬಕುಲಮಾಲಯ ಸಾಬಾಲ ಭಕ್ತಿ ನಿರತ ಶ್ರೀನಿವಾಸಸ್ಯ ಸನ್ನಿಧೋ. ಪ್ರತಿನಿತ್ಯ ಶ್ರೀನಿವಾಸನ ಸೇವೆಯನ್ನು ಮಾಡಲಿಕ್ಕೆ ಕೆಲಸದವ್ರು ಹೇಗೆ ಬರ್ತಾರೆ ಗೊತ್ತಿಲ್ಲ. ಯಾವಾಗ ಬಂದರು ಅಂತಂದ್ರೆ ಶುರುವಾಯಿತು ಟೈಮರ್ ಟಿಕ್ 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 ಅಂತ ಹೇಳಿ ಮುಗಿದ ತಕ್ಷಣ ಮುಂದಿನ ಒಂದು ಸೆಕೆಂಡಿಗೆ ನಿಮ್ಮ ಮನೆಯೊಳಗೆ. ಯಾಕೆಂದ್ರೆ ಅವರು ದುಡ್ಡಿಗಾಗಿ ಬರುವ ಸೇವಕರು ಅಷ್ಟೇ. ಆದರೆ ಭಕ್ತಿಗಾಗಿ ಬರುವ ಸೇವಕರು ಹೇಗಿರ್ತಾರೆ? ಅವರೇ ಹೊರಗಾಗಿದ್ರು ಹೋಗೋದಿಲ್ಲ, ದೇವಸ್ಥಾನಕ್ಕೆ ಹೊರಗೆ ಹೋಗೋದಿಲ್ಲ, ದೇವಸ್ಥಾನ ಹೊರಗೆ ಬಂದು ಅಲ್ಲಿಯ ಸ್ವಚ್ಛತೆಯನ್ನು ಮಾಡ್ತಾರೆ. ಯಾಕೆಂದ್ರೆ ಭಕ್ತಿಗಾಗಿ ಬರೋದು. ಹೀಗಾಗಿ ಅವಳು ಹೇಳ್ತಾರೆ, ಸಾಬಾಲ ಭಕ್ತಿ ನಿರತ ಶ್ರೀನಿವಾಸಸ್ಯ ಸನ್ನಿಧ. ಭಕ್ತಿಯಿಂದ ಅವನು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅನ್ನ ಪಾನ ಔಷಧ ಎಲ್ಲವನ್ನೂ ಮಾಡಿಸ್ತಾ ಇದ್ದಾರೆ. ಔಷಧಕ್ಕೆ ವ್ಯವಸ್ಥೆ ಆಗಬೇಕಾಗಿ ಅದನ್ನು ಅವಳೇ ಮಾಡ್ತಾರೆ. ಏನು ಸೌಭಾಗ್ಯ ಅವಳದು! ಸಾಕ್ಷಾತ್ ಪರಮಾತ್ಮನ ಜೊತೆಗೆ ಕೂತಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವನಿಗೆ ಮತ್ತಷ್ಟೇ ಮಾಡದೇನೆ ಪಾದ ಸಂವಹನಾದಿ ಪಾದ ಸೇವೆ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಕಾಲು ಹೊತ್ತವರು. ಪಾಪ ಶ್ರೀನಿವಾಸ ಎಲ್ಲ ಗುಡ್ಡ ಬೆಟ್ಟ ಹತ್ತಿಕೊಂಡು ಬರೋರು. ಸುಮ್ಮನೆ 4 ಹೆಜ್ಜೆ ಓಡಾಡಿದ್ರೆ ಮಕ್ಕಳಿಗೆ ಕಾಲು ಆಯಿತು ಅಂತ ನಾವು ಪಾಪ ಸಮಾಧಾನ ಮಾಡ್ತಾ ಇರ್ತೀವಿ. ಅವನು ಗುಡ್ಡ ಬೆಟ್ಟಗಳಲ್ಲಿ ಗಿರಿ ಕಂದರಗಳಲ್ಲಿ ಓಡಾಡುವ ಶ್ರೀನಿವಾಸ ಎಷ್ಟು ಕಾಲ ನೋಡ್ತದೇನೋ ಅಂತ ಹೇಳಿ ಅವನನ್ನು ಜೋಪಾಸನೆ ಮಾಡಿ ಪ್ರೀತಿಯಿಂದ ಪಾದ ಸಂವಹನೆ ಮಾಡ್ತಾಳೆ. ಪ್ರತಿನಿತ್ಯ ಅದನ್ನು ಮಾಡೋದರ ಮುಖಾಂತರವಾಗಿ ಸೇವೆ, ನಿರಾಮಯನಾದ ಪರಮಾತ್ಮ ಸೇವೆಯನ್ನು ಮಾಡಿ ತಾನು ಈ ನಿರಾಮಯವಾಗಿದ್ದಾನೆ. ನಾವು ನಿರಾಮಯವನ್ನು ನಿರಂಬಳ ಅಂತಾರೆ. ಅದು ಆಕ್ಚುಲಿ ಶಬ್ದ ನಿರಾಮಯ ಅಂದರೆ ಯಾವ ದುಃಖ ಬಾಧಿಸದೇ ಇರುವ ಸ್ಥಿತಿ, ನಿರಾಮಯ ಸ್ಥಿತಿ. ಅದನ್ನ ಬಕುಲಾದೇವಿ ಪಡೆದಿದ್ದಾಳೆ. ಇಷ್ಟು ಹೇಳಿದ ತಕ್ಷಣ ಯಾರು ಹೇಳಿದ ಸುದ್ದಿನ? ಸೂತಾಚಾರ್ಯರು ಶೌನಕರಿಗೆ ಹೇಳಿದರು. ಶೌನಕರು ಕೇಳಿದ್ರಂತೆ, ಕಡಿದ್ರಿ ಮತ್ತು ಮುಂದೆ ಶ್ರೀನಿವಾಸನ ಕಥೆ ಹೇಳಬೇಡ್ರಿ, ಮೊದಲು ಬಕುಲಾವತಿ ಕಥೆ ಹೇಳಿ ನಮಗೆ. ಯಾಕೋ ಇದು ಜಾಸ್ತಿ ಇಂಟ್ರೆಸ್ಟಿಂಗ್ ಕಾಣುತ್ತೆ. ಯಾಕೆಂದ್ರೆ ಒಂದು ಭಗವಂತನ ಆ ಕಥೆಯೊಳಗೆ ಒಂದು ಹೊಸ ಕ್ಯಾರೆಕ್ಟರ್ ಬಂತು ಅಂದ್ರೆ ಅದಕ್ಕೆ ಏನಾದರೂ ವಿಶಿಷ್ಟ ಕಾರಣ ಇತ್ತು. ಅದಕ್ಕಾಗಿ ಆ ಕಥೆಯನ್ನು ನಾವು ಮೊದಲು ತಿಳಿಸ್ರಿ ಅಂತ ಹೇಳಿ ಆ ಬಕುಲಾವತಿಯ ಕಥೆಯನ್ನು ಕೇಳ್ತಾ ಇದ್ದಾರೆ. ಶ್ರುತಂ ಸೂತ ಮಹಾಭಾಗ ದೇವಾಗಮನಮುತ್ತಮಂ ಸುತಂ ಚ ಶ್ರೀವರಾಹಸ್ಯ ಪ್ರಥಮಂ ದರ್ಶನೇ ಫಲಂ. ಶ್ರೀನಿವಾಸ ದೇವರು ವರಾದೇವರ ಕಥೆ ಹೇಳಿದ್ರಿ, ವರಾದೇವರಿಗೆ ಪ್ರಥಮ ದರ್ಶನ ಅಂತ ನೋಡಿ ಹೇಳಿದ್ರಿ. ಈಗ ಬಕುಲ ಸೇವಿಕಾ ಪ್ರೋಕ್ತ ಕಾಸಾ ಪೂರ್ವಂ ವದಸ್ವನಃ. ಈ ಬಕುಲಾವತಿ ಸೇವಿಕೆಯಾಗಿ ಬಂದಳು ಅಂತ ಹೇಳಿದ ಅವಳು ಯಾರು ಅನ್ನೋದನ್ನು ಅದನ್ನು ತಿಳಿಸಬೇಕು ಅಂತ ಹೇಳಿದ್ರು. ಇದು ಬಹಳ ಸ್ವಾರಸ್ಯವಾದ ಪ್ರಶ್ನೆ. ನಾನು ಹೇಳ್ತೀನಿ ಅವಶ್ಯವಾಗಿ ಅಂತ ಸೂತಾಚಾರ್ಯ ಹೇಳ್ತಾ ಇದ್ದೆ. ಹೇಳಿದ್ರು ಹಿಂದೆ ಏನಾಗಿತ್ತು ಅಂತಂದ್ರೆ ಯಶೋಧ ಇತ್ತಲ್ಲ, ಅವಳು ಕೃಷ್ಣನ ತಾಯಿ. ಹಿಂದೆ ಅನ್ನೋದು ಇದೆ. ಯಾಕೆಂದ್ರೆ ಇದು ಕೇವಲ ದ್ವಾಪರ ಮುಗಿದು ಕಲಿಯುಗದ ಸಂಧಿಕಾಲದಲ್ಲಿ ನಡೆದ ಕಥೆ ಇದು. ಶ್ರೀನಿವಾಸನ ಅಂದಮೇಲೆ ದ್ವಾಪರದ ಲೆಕ್ಕನೇ ಇದೆ. ಸ್ವಲ್ಪ ಹಿಂದೆ ಅಂತ ಹೇಳ್ಬೋದು. ಕೃಷ್ಣನ ತಾಯಿಯಾಗಿ ಯಶೋಧಾದೇವಿ ಎಷ್ಟು ದಿನ ಇದ್ದು ಅವರ ಜೊತೆ ಹುಟ್ಟಿದ ಆರೋಗ್ಯ ಇಲ್ಲೇ ಬಂದಿದ್ದ. ಅವನು ಬರೋದೇ ಯಶೋಧನ ಹತ್ರ ಬಂದಿದ್ದ. ತಾಯಿ ದೇವಕಿಗಿಂತ ಹೆಚ್ಚು ಮೊದಲು ಕಳೆದಿದ್ದಿಲ್ಲೇ ಯಶೋಧನ ಜೊತೆಗೆ. ಅದೇನಾಯಿತು ಮುಂದೆ? ಅದೃಷ್ಟವಾನಂತ ರೂಪಸ್ಯ ಕೃಷ್ಣಸ್ಯ ತನಯಸ್ಯ ಚ ಕಲ್ಯಾಣಾದಿ ಮಹಾಪುಣ್ಯಂ ತದಯಾಚರತಂ ಹರಿಂ. ಏನೋ ಬೇಕಾದಷ್ಟು ಬಾಲಲೀಲೆಗಳನ್ನೇನೋ ನೋಡಿದ್ದು ಯಶೋಧೆ ನಿನ್ನ ಕಂದಗೆ ಸ್ವರೂಪವೇ ಅಂತ ದಿನ ಬಂದು ಎಲ್ಲ ಹೆಣ್ಮಕ್ಳು ಬೈತಾ ಇದ್ರು. ಬೈದು ಇನ್ನು ಮೊದಲನೇ ಹೆಣ್ಣಿಗೆ ನನ್ನ ಕೈಲಿ ಆಗೋದಿಲ್ಲ ಅಂತ ಒಬ್ಬ ಹುಡುಗ ಅವನು ಅಂತೇಳಿ ಬೇಕಾದಷ್ಟು ದೂರ್ತಾ ಇದ್ರು. ಒಳಗೊಳಗೆ ಸಂತೋಷ ಆಗ್ತಾ ಇತ್ತು ತನ್ನ ಮಗನ ಆ ದೊಡ್ಡಸ್ತಿಕೆ ಅಂತ ಬಾಯಿ ಒಳಗೆ ಮಣ್ಣು ತಿಂದು ಜಗತ್ತನ್ನೇ ಬ್ರಹ್ಮಾಂಡವನ್ನೇ ದೇವರು ತೋರಿಸಿದ್ದ. ಎಲ್ಲ ಆಗಿತ್ತು. ಆಗ ದೊಡ್ಡವನಾದ ಅಷ್ಟೊತ್ತಿಗೆ ಆ ಜಾಗವನ್ನು ಬಿಟ್ಟು ಗೋಕುಲದಲ್ಲಿ ಇರಲಿಲ್ಲ. ಅವನು ಮುಂದೆ ಗೋಕುಲವನ್ನು ಬಿಟ್ಟು ಬಂದ. ಆಮೇಲೆ ಮದುವೆ ಆದ ಸುದ್ದಿ ಮಾತ್ರ ಕೇಳಿದೆ. ಮದುವೆಯನ್ನು ನೋಡ್ಲಿಕ್ಕೆ ಆಗಲಿಲ್ಲ. ಹೌದಾ, ನಿಮ್ಗೆ ಗೊತ್ತಿದೆ ಅಲ್ಲ, ದ್ವಾರಕಾಪಟ್ಟಣದಲ್ಲಿ ಮದುವೆ ಆಯಿತು. ಯಾರು ರುಕ್ಮಿಣಿಯನ್ನು ಕರ್ಕೊಂಡು ಬಂದು ಮದುವೆ ಆದ ಅಂತ ಕೇಳಿದ್ರು. ಇವರಿರೋದು ಗೋಕುಲದಲ್ಲಿ. ಹೀಗಾಗಿ ಯಶೋಧೆಗೆ ಕಲ್ಯಾಣದ ಕಥೆಯನ್ನ ನೋಡಲಿಕ್ಕೆ ಆಗಲಿಲ್ಲ. ಅದು ಪೆಂಡಿಂಗ್ ಉಳಿದಿತ್ತು. ಆವಾಗ ಕೃಷ್ಣನಿಗೆ ಕೇಳಿದಂತೆ, ಮನಸ್ಸೀರತಿ ಮೇ ಕೃಷ್ಣ ತವ ಕಲ್ಯಾಣ ವೀಕ್ಷಣೆ ದರ್ಶಯಸ್ವರಮಾನಾಥ ಯಶೋಧಾನಂದ ವರ್ಧನ. ನಿನ್ನ ಬಾಲಲೀಲೆಗಳು ಹೇಗೆ ಕಲ್ಯಾಣಪ್ರದನು, ಕಲ್ಯಾಣ ಲೀಲೆನೂ ಕೂಡ ನಾನು ನೋಡಬೇಕು. ಅದು ಕೂಡ ನನ್ನ ಕಲ್ಯಾಣ ಕಾರಣ ತೋರಿಸು ಅಂತ ಕೇಳಿದೆ. ಆವಾಗ ಶ್ರೀ ಭಗವಂತ ಹೇಳ್ತಾನೆ, ಜನ್ಮನ್ಯನಂತರೇ ದೇವಿ ತಾವಕೀರಂ ಮನೋರಥಂ ಶ್ರೀಶೈಲೇ ಪೂರಯಿಷ್ಯಾಮಿ ಕಿಂಚಿತ್ ಕಾಲಾದ ನಂತರಂ. ಅಮ್ಮ ಈಗ ಆಗೋದಿಲ್ಲ, ಯಾಕಂದ್ರೆ ಈಗಾಗಲೇ 16,108 ಆಗೋದಿಲ್ಲ. ಇನ್ನು ಮದುವೆಗೆ ಹೋಗ್ತಿದೆ ಅಂತಂದ್ರೆ ಜನ ಏನಂತ ಗೊತ್ತಾಗ, ಈಗ ಆಗಿದ್ದೇ ಬೇಕಾದಷ್ಟು ಆಯ್ತು. ಒಂದು ಸಲ ಒಂದಾಗಿತ್ತು, 8 ಆಯ್ತು,
ಆಮೇಲೆ 16,100 ಒಮ್ಮೆ ಆಯಿತು. ಈ ರೀತಿಯಾಗಿ ಅನೇಕ ಹೆಣ್ಣು ಮಕ್ಕಳನ್ನು ಮದುವೆ ಆಗಿದ್ದೀನಿ. ಇನ್ನು ಹೊಸ ಮದುವೆ ಮಾಡ್ಕೊಳ್ಳಿಕ್ಕೆ ನನಗೆ ಬೇಡ ಇದೆ. ಅನಂತರೇ ಕಾಲೇ, ಬೇರೆ ಕಾಲದೊಳಗೆ ಅರ್ಥಾತ್ ಅಷ್ಟಾವಿಂಶತಿ ಕಲಿಯುಗದೊಳಗೆ ನಾನು ಮತ್ತೆ ಮದುವೆ ಮಾಡ್ಕೊಳ್ತೀನಿ. ಅಲ್ಲೂ ಒಬ್ಬರು ತಂದ ಕಾರಣ, ಅಲ್ಲೂ ಒಬ್ಬಳು ಕಾಯ್ತಾ ಇದ್ದಾಳೆ. ಅದಕ್ಕಾಗಿ ಅವಳಿಗೂ ನಾನು ಉದ್ಧಾರ ಮಾಡಬೇಕು. ಆ ಮದುವೆಯನ್ನು ನಿನಗೆ ನಾನು ತೋರಿಸ್ತೀನಿ ಅಂತ ಹೇಳಿ ದೈವೇ ನೇತ್ತಂ ತತ್ತವರ ಸಾತ್ಯಜತ್ತೇನ ಹೇತುನ ಕಲೆ ಬರಂತು ಕಲ್ಯಾಣಿ ಯಶೋಧಾನಂದ ವಲ್ಲಭ. ಆ ನಂದಗೋಪನ ಹೆಂಡತಿಯಾದ ಯಶೋದೆ ಈ ಮಾತನ್ನ ಕೇಳಿ ಆ ಪ್ರಾಮಿಸ್ ತಗೊಂಡಿದ್ದಾಳೆ. ಏನಂತ, ನಾನು ನಿನಗೆ ಕಲ್ಯಾಣದ ಕಥೆಯನ್ನು ತೋರಿಸ್ತೀನಿ ಅಂತೇಳಿ ಅದಕ್ಕಾಗಿ ಶ್ರೀನಿವಾಸ ಸತ್ಯಂ ವಿಧಾತು ನಿಜಭೃತ್ಯ ಭಾವ ಎಲ್ಲ ಕಡೆ ಅನ್ವಯ ಆಗುವ ಮಾತು. ಇಲ್ಲಿ ನಿಜಭೃತ್ಯಳಾದ ಯಾವ ಯಶೋಧಾದೇವಿ ಇದ್ದಾಳೆ ಅವಳಿಗೆ ಪ್ರಮಾಣ ಮಾಡಿಕೊಟ್ಟಿದ್ದಾನೆ ಶ್ರೀನಿವಾಸ. ಏನಂತ, ಕೃಷ್ಣ ನಾನು ನಿನಗೆ ಅಷ್ಟವಿಂಶತಿ ಕಲಿಯುಗದೊಳಗೆ ಮದುವೆಯನ್ನು ತೋರಿಸ್ತೀನಿ ಅಂತ. ಆ ಕಾರಣಕ್ಕಾಗಿ ಬಂದಿದ್ದಾಳೆ. ಕ್ರೀಡನ್ ನಾಸ್ತೆ ಜಗದ್ಯೋನಿ ನಿರ್ದೋಷೋ ಈಶ್ವರೋಪಿ ಚ ಕಲೌ ಕಲ್ಮಷ ಚಿತ್ತಾನಾಂ ಪಾಪಾಚಾರ ಪರಾತ್ಮನಾಂ. ಹೀಗೆ ಪರಮಾತ್ಮ ತಾನು ಕಲಿಯುಗದೊಳಗೆ ಪಾಪವನ್ನು ಆಚರಣೆ ಮಾಡುವವರಿಗೆ ದುಃಖವನ್ನು ಕೊಡುತ್ತಾ, ರಮಾಕಾಂತನು ದೈತ್ಯರಿಗೆ ಮೋಹನವನ್ನು ಮಾಡುತ್ತಾ ಸುರರಿಗೆ ಮುಕ್ತಿಯನ್ನು ಕೊಡುತ್ತಾ ಅವನು ಕ್ರೀಡನ್ನಾಸ್ತೆ ಅಂದರೆ ದೇವ ಎಂಬ ಹೆಸರಿನ ಯಾವ ನಿಜವಾದ ಅರ್ಥದ ದೇವ ಅಂತ ಎಲ್ಲರನ್ನು ಕಟ್ಟಲಿಕ್ಕಾಗುವುದಿಲ್ಲ. ದೇವರ ದೇವ ಶಿಖಾಮಣಿ ಅಂತ ದೇವತೆ. ಯಾಕೆಂದರೆ ಕ್ರೀಡಾದಿಗಳ ವಿಶಿಷ್ಟರಾದವರು ಪರಮಾತ್ಮ. ಇದಕ್ಕಾಗಿ ಕ್ರೀಡನ್ನಾಸ್ತೆ ಅಂತ ಹೇಳಿದರು. ನಕೃತಂ ದೇವ ಸಂಘೈಶ್ಚ ನಕೃತಂ ವಿಶ್ವಕರ್ಮಣ ಸ್ವೇಚ್ಛೆಯ ಕ್ರೀಡತೆ ತತ್ರ ಈಚ್ಛಾರೂಪ ವಿರಾಜಿತ. ಆದ್ದರಿಂದ ಸಾ ಕರಿಷ್ಯತಿ ಕಲ್ಯಾಣಂ ಹರೇ ವೈಕುಂಠವಾಸಿನಃ ಕಿಮಲಭ್ಯ ಹರೌ ತುಷ್ಟೇ ಜ್ಞಾನ ವಿಜ್ಞಾನ ಸಂಪದಃ. ಹೀಗಾಗಿ ಏನಾಗ್ತದೆ ಅಂತಂದ್ರೆ, ಈ ಹೆಣ್ಣು ಮಗಳು ಯಾವಳು ಇದ್ದಾಳೆ, ಹಿಂದೆ ಯಶೋದೆ ಆದವಳು ಈಗ ಬಕಲಾವತಿಯಾಗಿ ಬಂದಿದ್ದಾಳೆ. ಅವಳು ಈಗಿನ ಯಾವ ಮದುವೆಯ ಕಲ್ಯಾಣದ ಕೆಲಸ ಇದೆ ಅದನ್ನ ಮಾಡಿಸಿಕೊಳ್ತಾಳೆ. ಭಗವಂತ ಪ್ರೀತನಾದ್ರೆ ಏನಾಗುವುದಿಲ್ಲ ಜಗತ್ತವರು. ನಾವು ಅನ್ಕೊಂಡಿರ್ತೀವಿ ನೋಡ್ರಿ, ಏನಂತ ಅಲ್ಲ ಇಂಥದ್ದೊಂದು ನಡಿಬೇಕು, ಆದರೆ ಸಾಧ್ಯನಾ ಇದು ಅಂತ ಅನಿಸ್ತದೆ. ಇದು ನಿಜವಾಗ್ಲೂ ಇಂಥ ಒಂದು ಕೆಲಸ ಆಗ್ತದ ಅಂತಂದಾಗ ನಾವು ಇಂಗ್ಲಿಷ್ ಒಳಗೆ ಮಿರಾಕಲ್ ಅಂತದ್ದು ನಡೆದೋಗ್ತದೆ. ಯಾಕೆ ಅಂದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಪ್ರೀತಿ. ಭಗವಂತನೇ ಪ್ರೀತಿಗೊಂಡ ಅಂತಂದ್ರೆ ಯಾವುದೂ ಆಗೋದಿಲ್ಲ ಅಂತೇನಿಲ್ಲ. ಹೇಳ್ತಾರೆ, ಕಶ್ಚಿತ್ ದೇವಂ ಪೂಜೆಯತಿ ಕಶ್ಚಿತ್ ದೇವೇನ ಪೂಜ್ಯತಿ. ಕೆಲವರು ಭಗವಂತನನ್ನ ಪೂಜೆ ಮಾಡ್ತಾರೆ, ಕೆಲವರನ್ನ ಭಗವಂತನೇ ಪೂಜೆ ಮಾಡ್ತಾರೆ ತಾಯಿಯನ್ನು. ಏನು ವಿಡಂಬನೆ ಭಗವಂತನದು ಅಂತೇಳಿ ತೋರಿಸ್ತಾರೆ. ಮುಂದಿನ ಕಥೆಯನ್ನು ನಾಳೆ ದಿವಸ